ಬಂದ ತಕ್ಷಣದೊಳಲ್ಲಿಗೆ ಬಂದ ತಕ್ಷಣದೊಳಲ್ಲಿಗೆ ಬಂದ ತಕ್ಷಣದೊಳಲ್ಲಿಗೆ ಬಂದ ತಕ್ಷಣದೊಳಲ್ಲಿಗೆ ಗೋವಿಂದ ನುಲಿದು ಗೋವಿಂದ ನುಲಿದು ಗೋವಿಂದ ನುಲಿದು ಬಂದ ತಕ್ಷಣ ಅಲ್ಲಿಗೆ ಕಶ್ಯಪ ಮುಖ್ಯ ಮುನೀಶ್ವರರುಗಳಾನ ಕಶ್ಯಪ ಮುಖ್ಯ ಮುನೀಶ್ವರರುಗಳ ಆಲಸ್ಯವಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ಆಲಸ್ಯವಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದ ನೊಲಿದು ಬಂದ ತಕ್ಷಣದೋ ಅಲ್ಲಿಗೆ ಬಂದ ತಕ್ಷಣದೊಳಲ್ಲಿಗೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ. ಇದು ಯಜ್ಞದ ಮೂಲ ಉದ್ದೇಶ. ಹಾಗಾದ್ರೆ ದೇವತೆಗಳು ಕೂಡ ಯಾವುದಕ್ಕೆ ಸಾಕ್ಷಾತ್ಕಾರರಾಗಿ ಬಂದು ಹವಿಸ್ಸನ್ನ ಸ್ವೀಕರಿಸುತ್ತಿದ್ದರು. ಅಂಥ ಶ್ರೇಷ್ಠವಾದ ಕಾರ್ಯವೇ ಯಜ್ಞವೆನಿಸಿಕೊಳ್ಳುತ್ತದೆ. ಹಾಗಾದ್ರೆ ಪೂರ್ವಕಾಲದಲ್ಲಿತ್ತು ದೇವತೆಗಳೇ ಸ್ವತಃ ಪ್ರತ್ಯಕ್ಷವಾಗುವಂಥದ್ದು. ಆದ್ರೆ ಈ ದ್ವಾಪರಾಯುಗದ ಕಾಲಕ್ಕೆ ಅಗ್ನಿಯನ್ನೇ ಸಕಲ ದೇವತೆಗಳಿಗೆ ಪ್ರತೀಕವಾಗಿರಿಸಿಕೊಂಡು ಅವರಿಗೆ ಆಹುತಿಯನ್ನು ನೀಡುತ್ತಾ ಮಾಡಿದಂತಹ ಪಾಪಗಳನ್ನು ತೊಳೆದುಕೊಂಡು ಪುಣ್ಯವನ್ನು ಆರ್ಜಿಸಿಕೊಳ್ಳುವಂತಹ ಮಾರ್ಗ ಅದು ಪ್ರಕಟವಾದಂತಹ ಮಾರ್ಗ. ಹಾಗಾಗಿ ಅಲ್ವೋ ಬಂದಿದೆಯೋ ಎಂಬಂತೆ ಯೋಚಿಸಿ ಹಾಗೆ ಶಂಕಾಪೂರ್ವಕವಾಗಿರುವಂತಹ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ಧರ್ಮರಾಯ ಯಜ್ಞವನ್ನು ಕೈಗೊಂಡಿದ್ದಾನೆ. ಅಶ್ವಮೇಧ ಯಜ್ಞ, ಪುರಗ ಯಜ್ಞ. ಅಂತಹ ಯಜ್ಞಕ್ಕೆ ಮೂಲದಲ್ಲಿ ನನ್ನ ಆಶೀರ್ವಾದ ಅನುಮತಿಯನ್ನು ಪಡೆದವನೇ ಇದ್ದಾನೆ. ಹಾಗತ್ತ ಪಾಂಡವರಿಂದ ಯಾವತ್ತೂ ಕೂಡ ದೇವನೆಂಬುದಾಗಿ ಮಾನ್ಯತೆಯನ್ನು ಪಡೆದಿರುವಂತಹ ನಾನು ಕೇವಲ ಪ್ರಾರಂಭದಲ್ಲಿ ಆಶೀರ್ವಾದ ಮಾಡಿದ್ರೆ ಸಾಕಾಗ್ತದ? ಅದಲ್ಲವೇ ಅಲ್ಲ. ಯಾವ ಯಾವ ಕಾಲಗಳಲ್ಲಿ ವಿಘ್ನ ಎನ್ನುವುದು ಎದುರಾಗ್ತದೋ ಅದನ್ನ ನಿವಾರಿಸಿಕೊಳ್ಳುವುದರೊಟ್ಟಿಗೆ ಅವರ ಕಾರ್ಯ ಎನ್ನುವುದು ಸುಸಾಂಗವಾಗಿ ಪೂರ್ಣಗೊಳ್ಳುವ ಹಾಗೆ ಮಾಡಬೇಕಾದ್ದು ಮಾಡಿಸಿಕೊಳ್ಳಬೇಕಾದ್ದು ನನಗೆ ಕರ್ತವ್ಯ ಎನಿಸ್ತದೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಇಂದು ಈ ಚಂಪಕಾವತಿಯಲ್ಲಿ ನನ್ನ ಭಾವ ಪಾರ್ಥ ಈಗಾಗಲೇ ಇದರಿಂದ ಸೇನೆಯವರೊಡನೆ ಹೋರಾಟವನ್ನು ಮಾಡಿ ನಿಜವಾಗಿ ಹೇಳಬೇಕಾ ಸೋಲಲಿಲ್ಲ. ಅವನಿಗೆ ಸ್ವಲ್ಪ ಗೊಂದಲ ಉಂಟಾಗಿದೆ. ಯಾಕೆ ಇದರಾಗಿ ಬಂದಿರುವಂತಹ ಸುಧನ್ವನಲ್ಲಿ ಹೋರಾಟ ಮಾಡುವ ಬಗೆ ಹೇಗೆ ಅವ ಯೋಚಿಸ್ತಾ ಇದ್ದನು. ಅದನ್ನೇ ಅಲ್ವಾ ಕಾಲದಲ್ಲಿ ಯಾವ ಪರಿಯೋಳು ಅವನಿಗೆ ಗೊತ್ತುಂಟು ಅಂತ ಯುದ್ಧ ಮಾಡ್ತಿದ್ದ. ಆದ್ರೆ ಯಾವ ಬಗೆಯಲ್ಲಿ ಯುದ್ಧವನ್ನ ಮಾಡಿದ್ರೆ ಸುಧನ್ವ ಒಪ್ಪಿಯಾನು ಅಲ್ಲ ತುರಗವನ್ನು ಬಿಡಿಸಿಕೊಳ್ಳಬಹುದು. ಗೊಂದಾಟದಲ್ಲಿದ್ದಾನೆ ಅಂತ ಆದ್ರೆ ಸ್ಪಷ್ಟತೆಯನ್ನು ಕೊಡಬೇಕಾದ ಹೊಣೆಗಾರಿಕೆ ನನ್ನದು. ಹಾಗಾಗಿ ತಕ್ಷಣದಲ್ಲಿಯೇ ಹಸ್ತಿನಾವತಿಯವರಿಗೆ ಸಾಗಿ ಧರ್ಮರಾಯನಿಗೆ ಧೈರ್ಯವನ್ನು ಹೇಳಿ ಅತ್ತೆ ಕುಂತಿದೇವಿಗೆ ಸಾಂತ್ವನದ ಮಾತುಗಳನ್ನು ಆಡಿ ಅವರಿಗೆಲ್ಲ ವಿಷಯವನ್ನು ತಿಳಿಸಿ ಆದ ಮೇಲೆ ಗರುಡನನ್ನೇ ಏರಿ ಚಂಪಕಾವತಿಗೆ ಬಂದಿದ್ದೇನೆ. ನನ್ನ ಕಾಲಕ್ಕೆ ಬಹುಶಃ ಎಲ್ಲರೂ ಯೋಚಿಸ್ತಾ ಇರಬಹುದು ಕಶ್ಯಪರು ಮುಂತಾದ ಮುನಿಗಳು ಅನವರ್ತವೂ ಕೂಡ ಧ್ಯಾನವಸಿಗಿದರೂ ಕಾಣುವಂತಹ ಶ್ರೀಕೃಷ್ಣ ಈ ಹೊತ್ತು ಹಾಗಾದರೆ ತಾನು ಪಾರ್ಥನಿಗೆ ವಶನಿದ್ದೇನೆ ಎಂಬುದನ್ನು ಕಾಣಿಸಿಕೊಡುವುದಕ್ಕಾಗಿ ಬಂದನು. ಹಾಗೆ ಯೋಚಿಸುತ್ತಾ ಎಲ್ಲರೂ ಕೂಡ ಬೆಳಕು ಗಣ್ಣಿಗಳಿಂದ ನೋಡುವ ಕಾಲದಲ್ಲಿಯೇ ಇಳಿದಿದ್ದಾಗಿದೆಯಲ್ಲ ನನ್ನ ಭಾವ ಎಲ್ಲಿದ್ದಾನೆ. ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲಾರತದೊಳಗೆ ಕುಳಿತ ಶ್ವಗಳವಾಗಿಯ ಕೊಂಡನ ಹರಿಯೋತು. ಇಲ್ಲವೇ ಇಲ್ಲ. ಅಂತೂ ಇವತ್ತಿನ ಪ್ರಸಂಗದಲ್ಲಿ ಕೃಷ್ಣ ಬರುವುದಿಲ್ಲ ಅಂತ ಚಿಂತೆಯಲ್ಲಿ ಇರುವಾಗ ಅಂತೂ ಈ ನಿರಂಜನನೇ ಬಂದೋ ಇಲ್ಲೋ ಅಲ್ಲ ಅಂದ್ರೆ ನಮ್ಮ ಬದುಕಿಗೆ ದೀಪವನ್ನು ಕೊಡುವ ನೀನೇ ಬಂದ್ಯೋ ಇಲ್ಲೋ ಅಂತ ಅಲ್ಲ.
ಪಾಂಡವರ ಪಾಲಿಗೆ ಕಾರ್ಯವನ್ನು ಯಶಸ್ವಿಗೊಳಿಸುವ ಮೂಲಕ ಅವರೆಲ್ಲರಿಗೂ ಆನಂದ ಕೊಡಬೇಕಾದವ ನೀನೇ ತಲೆ ತಗ್ಗಿಸಿ ಕುಳಿತದ್ದನ್ನು ಕಂಡೇ ನಾನು ಬರ್ಬೇಕಾಯ್ತು. ನಿಜವಾಗಿ ಹೌದು ದೇವ್ರೆ, ಇವತ್ತಿನ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂತಲೇ ಒಂದು ಅರ್ಥ ಆಗ್ಲಿಲ್ಲ. ಯೋಚಿಸುವುದು ಬೇಡ, ಯಾಕೆಂದ್ರೆ ಅವ ಹುಡುಗ ಅಲ್ವೋ? ಹೌದಪ್ಪ, ಅವ ಪಾಪ ಬಹಳಷ್ಟು ಮಾತಾಡ್ತಾನೆ. ಹುಡುಗಾಟಿಕೆ ಎದುರಿನವರಲ್ಲಿ ನೀನು ಪ್ರೌಢತೆ ಮಾತನಾಡಿದರೆ ಅವರು ಅದನ್ನು ಯಾವ ದೃಷ್ಟಿಯಲ್ಲಿ ಗ್ರಹಿಸ್ತಾರೆ? ಅರ್ಥ ಆಗ್ಲಿಲ್ಲ. ಅವರ ಬುದ್ಧಿಮಟ್ಟಕ್ಕೆ ಗ್ರಹಿಸ್ತಾರೆ. ಹಾಗಂತ ಬುದ್ಧಿ ಸಣ್ಣದು ಅಂತ ತಿಳಿಯುವುದಲ್ಲ, ಮತ್ತೆ ಬುದ್ಧಿ ದೊಡ್ಡದ್ದೇ. ತಿಳಿದುಕೊಂಡಿರುವಂತಹ ಜ್ಞಾನ ಪ್ರಮಾಣವೂ ಅಪಾರವೇ. ಆದರೆ ಅದನ್ನ ನೀ ಅರಿಯದೆ ಹೋದ್ರಿಂದ ಈ ಕಾಲಕ್ಕೆ ಸ್ವಲ್ಪ ಸಮಯ ನನಗೆ ಗೊಂದಲ ಆಯ್ತು. ಸರಿ, ಸಮಸ್ಯೆ ಇಲ್ಲ, ನಾನು ಬಂದಿದ್ದೇನಲ್ಲ, ಮತ್ತೆ ಸಾರಥಿ ಇಲ್ಲ ಅಂತ ಯೋಚಿಸುವುದು ಬೇಡ. ಯಾವತ್ತಿನ ಸಾರಥಿ ಪಾರ್ಥ ಸಾರಥಿ ಬಂದಿದ್ದೇನೆ. ಏನು ಅರ್ಥವನ್ನ ಇನಿತು ನೋಡುತ್ತಲಾಗ ಭೂಮನ ತನುಜಾನಂತರದೋಳ್ ನಿತ್ಯದಿ ನೆನೆವ ಮೂರ್ತಿಯೋ ನರ ನರಕದೋಳು ಮಿನುಗುತ್ತಿಹುದೋ. ಕಂಡು ಪುಳ್ಳ ಕೋಸವದ ಹರುಷದಿ ಚಿಂಡಗಿಡ ದೂರ ನಮಿಸಿ ತನ್ನಯ ಕಂಡು ತಗಾಗಿದು ಸಾಗು ಸಾಗೈ ಕೊಂಡ ಕೆಲಸ. ಪರಮ ಸಂತೋಷವಾಯಿತು. ಈ ಚಂಪಕಾವತಿಯ ರಣಕ್ಷೇತ್ರದಲ್ಲಿ ಪಾರ್ಥನ ರಥದ ಸಾರಥಿಯನ್ನು ನಾ ಕೆಡಹಿದೆ. ಆ ಕಾಲಕ್ಕೆ ಪಾರ್ಥನ ಆರ್ತ ಸಂಸ್ತುತಿಯನ್ನು ಆಲಿಸಿದಂತಹ ಆ ಕೃಷ್ಣನೇ ಪಾರ್ಥನ ರಥದಲ್ಲಿ ಬಂದು ಸಾರಥಿಯಾಗಿ ಕುಳಿತಿದ್ದಾನೆ. ಉಭಯ ಹಸ್ತವನ್ನು ತೋರಿ ಅಭಯ ಮುದ್ರೆಯನ್ನು ಕಾಣಿಸಬೇಕಾದಂತಹ ಪ್ರಭು ಈ ಕಾಲಕ್ಕಾಗುವಾಗ ಪಾರ್ಥ ಸಾರಥಿಯಾಗಿ ಸೀಮಿತಗೊಂಡಿದ್ದಾನೆ. ಆದರೂ ಒಂದು ನೆಮ್ಮದಿ ಉಂಟು. ಎಷ್ಟು ಮಂದಿ ಹೋಗಿದ್ದಾರೆ ಅನ್ನುವುದು ಮುಖ್ಯ ಅಲ್ಲ, ಇದ್ದವರಿಗಾದರೂ ಕೃಷ್ಣ ದರ್ಶನವಾಯಿತಲ್ಲ ಎನ್ನುವ ಸಂತೃಪ್ತ ಭಾವ ನಮಗುಂಟು. ಹೌದು, ನೋಡಿದಿರಾ, ಕಾತರದಿಂದ ಕಾಯುತ್ತಾ ಇದ್ದಾರೆ ನಮ್ಮಮ್ಮ ಸುಗರ್ಭಾದೇವಿ. ನೋಡಮ್ಮ, ಪ್ರಾಯದವರಿಗೆ ಈಗ ಇದೆಲ್ಲ ಬೇಕಾದದ್ದು, ಯುವಕರಿಗೆ ಎಲ್ಲಿ ಬೇಕು ಹೇಳು. ಆದರೂ ನೀ ಕಾದು ಕುಳಿತಿದ್ದಿ ಕೃಷ್ಣ ದರ್ಶನಕ್ಕೆ. ವಸುದೆಯಲ್ಲಿ ವಾಸುದೇವ ದರ್ಶನವನ್ನು ಮಾಡಿಸ್ತೇನೆ ಅಂತ ಆಡಿದ್ದೆ. ನೋಡು ಶ್ರೀ ಸ್ವಾಮಿಯನ್ನು. ತಂಗಿ ಕುವಲ, ಯಾಕಮ್ಮ ಚಿಂತಿಸುತ್ತಾ ಇದ್ದಿ? ವೀರ ಸುಧನ್ಮನ ತಂಗಿ ಅಂತ ಹೇಳಿಸಿಕೊಳ್ಬೇಕು ಅಂತ ನೀನೇ ಅಲ್ವೇ ಆಡಿದ್ದು. ನೋಡು, ಕೃಷ್ಣ ಸ್ವಾಮಿ ಆ ಪಾರ್ಥನ ರಥದಲ್ಲಿ ಸಾರಥಿಯಾಗಿ ಕುಳಿತಿದ್ದಾನೆ. ನನ್ನ ಅಪ್ಪ ಮನುಮತನಯ್ಯನನ್ನು ನೋಡಬೇಕು, ಶ್ರೀಕಾಂತನನ್ನು ಕಾಣುವ ಯೋಗ ಬರಬೇಕು ಅಂತ ಯೋಚಿಸ್ತಾ ಇದ್ದೀರಿ. ನೋಡಿಲ್ಲಿ, ನಿಮ್ಮ ಮಗನ ಸಾಧನೆಯ ಫಲ ಆ ಅರ್ಜುನನ ರಥದಲ್ಲಿ ಕೃಷ್ಣಸ್ವಾಮಿಯ ದರ್ಶನದ ಯೋಗ. ಚಿಕ್ಕಪ್ಪಂದಿರು, ಸಹೋದರರು, ಸಮಸ್ತ ಪ್ರಜೆಗಳು ನೋಡಿರೋ 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 ಶ್ರೀಕೃಷ್ಣ ಸ್ವಾಮಿಯ ಕಂಡು ಪುಳಕೋತ್ಸವದಿ. ಇದಕ್ಕಿಂತ ದೊಡ್ಡ ಉತ್ಸವ ನಮಗೆ ಇನ್ನೇನು ಬೇಕು? ಇದಲ್ವೇ ನಮ್ಮ ಸುಯೋಗ. ನಮ್ಮ ನೆಲದಲ್ಲಿ ಪಾರ್ಥ ರಥ ಇವತ್ತು ನಿಜಾರ್ಥದ ಬ್ರಹ್ಮರಥವಾಗಿದೆ. ಇದು ರಥೋತ್ಸವ, ಇದು ಬ್ರಹ್ಮರಥೋತ್ಸವ. ಈ ನೆಲದಲ್ಲಾದಂತಹ ಆತ್ಮಾನಂದ ಬ್ರಹ್ಮಪಿತನನ್ನು ಕಂಡಲ್ಲಿಗೆ ಇದಕ್ಕಿಂತ ಹೆಚ್ಚಿನ ಯೋಗ ಇನ್ನೇನು ಬೇಕು? ವರ ಸುಪ್ರಸನ್ನ ವದನದ ಕಮಲ ನೇತ್ರದ ಮಕರ ಕುಂಡಲದ ಲಲಿತ ನಾಸಿಕದ ಮುಳಿತ ಪುರ್ಪುಗಳ ಪಣೆಯ ಮಣಿಮಕುಟ ದಳದೊಳಸಿಯ ಕೊರಳ ವನಮಾಲೆಗಳ ಕೌಸ್ತುಭ ಶ್ರೀವತ್ಸ ದುರದ ಚಂದನದ ನಳಿತೋಳ್ಗಳ ಗಣಂಗ ಸೌಂದರ್ಯದ ವಯವದ ಸರ್ವಾಭರಣ ಭೂಷಿತನಾದ ಶ್ರೀಹರಿಯನ್ನು ಕಾಣಿರೋ ಕಾಣಿರೋ ಕಾಣಿರೋ. ಕಂಡ ಮೇಲೆ ಸುಮ್ಮನಿರುವುದೇ? ನಮ್ಮ ಪ್ರಜಾಮಂದಿಗಳೇ, ಇವನನ್ನು ಕಂಡ ಮೇಲೆ ನಾವು ಸಂಸ್ತುತಿಸುವುದು ಬೇಡವೇ? ಇಂಥ ಭಗವಂತನನ್ನು ಕಂಡ ಮೇಲೆ ಗೋವಿಂದನಿಗೆ ಗೋವಿಂದವೇ ಹಾಕಬೇಕಲ್ಲ? ಹೇಳಿ, ಶ್ರೀಕೃಷ್ಣ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಎಂದರಾಗ ಸುಧನ್ಮಾ ಎಂದನಾಗ ಸುಧನ್ಮಾ ಶ್ರೀ ಗೋವಿಂದ ಲಾಲಿಸು ಸತತ ಕುಂತಿನಂದನರ ಪಾಲಿಸುವೆ ಅಭಜಯ ಹೊಂದಗೊಡದೆ. ಶ್ರೀಕೃಷ್ಣ ಪರಮಾತ್ಮ ಅರ್ಥವಾಯಿತು ತಂದೆ, ಅರ್ಥವಾಯಿತು. ಅಂತರಂಗದಲ್ಲಿ ಅನವರತ ನಿನ್ನನ್ನು ಇರಿಸಿ ಆರಾಧಿಸುವ ಭಜಕರು ನಾವು. ನಮ್ಮ ನೆಲದಲ್ಲಿ ನೀನು ಪ್ರತ್ಯಕ್ಷನಾದೆ.
ಯುದ್ಧವನ್ನು ನಿಲ್ಲಿಸುವ ಬದಲು ಸಾರಥಿಕೆಯನ್ನು ಮಾಡುತ್ತಾ ಇದ್ದಿ. ಕರ್ಮವೇ ನಿನಗೆ ಯಜ್ಞ ಅಂತ ನೀ ತೋರಿಸ್ತಾ ಇದ್ದಿ. ಗೋವಿಂದ, ನಿರತ ಕುಂತಿನಂದನರ ಪಾಲಿಪೆ ನೀನು. ಪಾಂಡವರ ರಕ್ಷಣೆಗೆ ಸೀಮಿತವಾಯಿತು ನಿನ್ನ ವ್ಯಾಪ್ತಿ ಅಂತಾದರೆ, ನಾವು ಹಾಗೆ ಯೋಚಿಸುವುದಕ್ಕುಂಟೆ. ತೊಡಗಿದ ಕರ್ಮವನ್ನು ಮುಗಿಸುವಂತ ನೀ ಎಚ್ಚರಿಸ್ತಿಂತಾದ್ರೆ ಖಂಡಿತ ತೊಡಗುವುದಕ್ಕೆ ಸಿದ್ಧ. ಯಾವತ್ತಿದ್ದರೂ ಪ್ರತಿಜ್ಞಾಬದ್ಧನಾಗಿ ಪಾರ್ಥ ಮೆರೆಯುವವನಂತೆ ಚಂಪಕಾವತಿಯ ನೆಲದಲ್ಲಿ ಅವನ ಪ್ರತಿಜ್ಞೆ ಉಂಟು ಅಂತಾದ್ರೆ ಏನು ಹೆದರುವಂತಹ ಬಟನ್ ಅಲ್ಲವಿಯಲ್. ಈಗೋ ಹೇಳಿದೆಯಲ್ಲ, ಪ್ರತಿಜ್ಞೆಯನ್ನ ಮಾಡಬೇಕು. ನಿನ್ನ ಎದುರಿನಲ್ಲಿ ಮಾಡುವ ಪ್ರತಿಜ್ಞೆ ಕೃಷ್ಣದೇವ ಸ್ವಾಮಿಯ ಪಾದದಾಣಿಯಾಗಿ ಹೇಳುವಂತಹ ಪ್ರತಿಜ್ಞೆ. 3 ಬಾಣದಲ್ಲಿ ನಿನ್ನನ್ನು ಕೊಲ್ಲದೆ ಹೋದೆ ಅಂತ ಆದ್ರೆ ಅತಿ ಕಿಲ್ಮಿಷದ ಗತಿ ಬರಲಿ. ನೀನು ಎಸೆಯುವ ಅಸ್ತ್ರ 3 ಮಾರ್ಗ ಮಧ್ಯದಲ್ಲಿ ಮಾರ್ಕಣದಿಂದ ಕತ್ತರಿಸದೆ ಹೋದರೆ ಮಾಧವನ ಮತವರಿಯ ಉಕ್ರಮಿಸಿ ಉಕ್ರಮಿಸಿ ನುಡಿದ ಭಾಷೆಯ ಜಯಧೃತನ ಕತೆ ಬಂದೋದಾಗಿ ಅಲ್ಲ. ಜಯಧೃತನ ಕತೆ ಬಂದೋದಾಗಿ ಅಲ್ಲೋ. ಸಂದ ಸೂನತ ಸಾಹಸಿಗನೀತ ಮತಿಸುವಡದೋರಿಗಳವಲ್ಲ ಮತಿಸುವಡದೋರಿಗಳವಲ್ಲೋ. ಅತಿ ಸತ್ಯ ಸಂದ ಸೂನತ ಸಾಹಸಿಗನೀತ ಮತಿಸುವಡದೋರಿಗಳವಲ್ಲ. ಸ್ವಲ್ಪ ಸೈರಿಸು. ರಣಕ್ಕೆ ಮುಂದಾಗಬೇಕು ಅಂತ ಹೇಳುವಾಗ ನಿಲ್ಲಿಸ್ತಾ ಇದ್ದಿ. ಹೌದು, ಮೊದಲೆಲ್ಲ ರಣಕ್ಕೆ ನಾನು ಹೋಗುವುದಿಲ್ಲ ಅಂತ ಹೇಳುವಾಗ್ಲೂ ಹೋಗು ಅಂತ ಹೇಳುವವರು ನೀವು. ಆ ಕಾಲದಲ್ಲಿ ಹೇಳಬೇಕಾಗಿತ್ತು. ಯಾಕೆ ನಿನ್ನಂತಹ ಧನುಸನ್ನಾಗಿತ್ತು. ಹೌದು, ಅಯ್ಯೋ ಕೊಲ್ಲಬೇಕಾದ್ಯಾರನ್ನು ಅಂತ ಕಣ್ಣೀರು ಹಾಕಿದವ. ನಂಗೆ ಆಗುವುದಿಲ್ಲ ಅಂತ ಹೇಳಿದ್ದು ಮೊದಲು. ಆದ್ರೆ ಈ ಹೊತ್ತು ಹಾಗಲ್ಲ. ಕೊಲ್ತೇನೆ ಅಂತ ನೀವು ಹೊರಟಾಗಲೂ ನಾನು ತಡೀತಾ ಇದ್ದೇನೆ. ಯಾಕೆ ಆಗುತ್ತದೋ ಇಲ್ಲವೋ ಎನ್ನುವುದನ್ನ ನೀ ಯೋಚಿಸಬೇಕಿತ್ತು. ಅಲ್ಲ, ಯಾವ ರೀತಿಯಾದಂತಹ ಅಭಿಪ್ರಾಯ ಆತರದ್ದು ಅವ ಆಡಿದ ಮಾತಿನಲ್ಲಿತ್ತು ಎನ್ನುವುದನ್ನ ನೀ ಗ್ರಹಿಸದೆ ಮತವನ್ನೇ ಅರಿಯದೆ ಒಮ್ಮೆಲೆ ಪ್ರಾಣಾವಿಷ್ಟನಾಗಿ ಆಡಿದೆಯಲ್ಲ. 3 ಬಾಣದಲ್ಲಿ ಕೊಲ್ತೇನೆ ಹೇಳಿದ ಪ್ರತಿಜ್ಞೆ ಮಾಡಿದೆ, ತಪ್ಪೇನುಂಟು? ಹಾಗಾದ್ರೆ ನಿನ್ನಲ್ಲೇ ಕೇಳ್ತೇನೆ, ಯಾವುದು? ಆ ಹೊತ್ತು ಸಾರಥಿ ಬಡಿದು ರಥದಲ್ಲಿ ತಲೆ ತಗ್ಗಿಸಿ ಕುಳಿತಂತಹ ನೀನು ನಾನೇನ್ ಮಾಡ್ಬೇಕು ಅಂತ ಅವನಲ್ಲಿ ಕೇಳಬೇಕಿತ್ತು ಹೊರತು ನನ್ನನ್ನು ನಿಲ್ಸುವುದಲ್ಲ. ಯಾಕೆ ಈಗ ಅವ ಆಡಿದ್ದನ್ನೇ ನೀ ಮಾಡ್ತೀಯ ಅಂತ ಆದ್ರೆ ಮಧ್ಯದಲ್ಲಿ ನಾನಿದ್ದೇನು ಮಾಡುವುದು ಅನ್ನೋ ಪ್ರಶ್ನೆ ಹುಟ್ಟುಕೊಳ್ತೇನೆ. ಹಾಗಾಗಿ ಆತನ ಮತವನ್ನು ಕೂಡ ನೀ ಅರಿಯದೆ ಹೋದೆ. ಸರಿ ಅಲ್ಲ, ಮಧ್ಯದಲ್ಲಿದ್ದಂತಹ ನನ್ನ ಮತವನ್ನು ಕೇಳದೆ ನೀನಾಗಿ ಮುಂದುವರೆದು ಬಿಟ್ಟೆ. ನಿಮ್ಮ ಮತದ ಬಗ್ಗೆ ನಾವು ಮತ್ತೆ ಆಲೋಚನೆ ಮಾಡ್ಲಿಕ್ಕಿಲ್ವೇ ಇಲ್ಲ. ನಿಮ್ಮ ಮತ ನಮಗೆ ಅಂತ ಗೊತ್ತುಂಟು ಯಾವಾಗಲೂ. ಯಾವುದು ನಿಮ್ಮ ಮತ? ಪುಣ್ಯಾತ್ಮದೇ ಅಭಿಪ್ರಾಯ. ಹೌದಪ್ಪ, ನಿಮ್ಮ ಆಶೀರ್ವಾದ. ನಮ್ಮ ಅಭಿಪ್ರಾಯ ಯಾವತ್ತು ಸದಭಿಪ್ರಾಯವೇ ಆಗಿರ್ತದೆ. ಹೌದು, ಆದರೆ ಕೇವಲ ತಮ್ಮ ಬಗ್ಗೆ ಮಾತ್ರ ಹಾಗೆ ತಿಳಿದುಕೊಳ್ಳುವುದು, ಉಳಿದವರ ಬಗ್ಗೆ ಎಲ್ಲ ದುರಭಿಪ್ರಾಯ ಅಂತ ತಿಳಿಬಾರದು. ಯಾಕೆ ಲೋಕದಲ್ಲಿ ನಾವು ಮಾತ್ರ ಒಳ್ಳೆಯವರು ಅಂತ ತಿಳಿದುಕೊಳ್ಳುವ ಯಾರು? ಕೌರವ ಸೇರಿದವ.
ಆ ಕಾಲದಲ್ಲಿ ಹೇಳೋ ಅತಿ ಹೆಡ್ಡ ಮಾತ್ರ ಹಾಗೆ ತಿಳ್ಕೊಳ್ಳೋದು ಅಲ್ವಾ? ನಾನೇ ಬುದ್ಧಿವಂತ ಅಂತ. ಎಲ್ಲರೂ ಒಳ್ಳೆಯವರು ಅಂತ ಭಾವಿಸುವ ಯಾರು ಹಾ. ನಿಮ್ಮಣ್ಣ ಧರ್ಮರಾಯನ ಸಾಲಿಗೆ ಸೇರಿದವ. ಖಂಡಿತ. ಆ ನಿಟ್ಟಿನಲ್ಲಿ ಅವನ ತಮ್ಮನಾಗಿ ನಿಯೋಜಿಸಬೇಕಾದೇನು ಹ್ಮ್ ತಾನು ಮಾತ್ರ ಅಲ್ಲ ಹ್ಮ್. ಉಳಿದವರು ಒಳ್ಳೆಯವರು, ಹ್ಮ್. ತನ್ನಲ್ಲಿ ಮಾತ್ರ ಅಲ್ಲ ಉಳಿದವರಲ್ಲಿ ಸತ್ವ ಉಂಟು ಅನ್ನೋದನ್ನ ಹಾಗೆ ನೋಡಿದ್ರೆ ಈ ಹೊತ್ತು ಮಾಡಿದಂತಹ ಕಾರ್ಯ ಹೇಗಾಯ್ತು? ಹೇಗೆ? ಆ ಹೊತ್ತು ರಣಾಂಗಣದಲ್ಲಿ ಜಯದ್ರಥನ ತಲೆಗಡೆಯದೆ ಹೋದ್ರೆ ಸೂರ್ಯಾಸ್ತದ ಒಳಗಾಗಿ ಅಗ್ನಿ ಪ್ರವೇಶ ಮಾಡ್ತೇನೆ ಹಾ ಅಂತ ನೀನೇ ಆಡಿದವ. ಹೌದು. ಅವನೇನೋ ಮರೆಯಾಗಿ ಹೋದ, ಅಲ್ಲ ಅಡಗಿಸಿಟ್ಟರು. ಹ್ಮ್ ನಿನ್ನಿಂದ ಕಡೆಯಲಿಕ್ಕಾಗಲಿಲ್ಲ ಎಂಬ ಕಾರಣಕ್ಕಾಗಿ ಸೂರ್ಯಾಸ್ತ ಆಯಿತು ಎಂಬಂತೆ ಭ್ರಮಿಸಿ ನೀನು ಅಗ್ನಿಗೆ ಹಾರಲಿಕ್ಕೆ ತೊಡಗಿದೆ. ಹೌದೌದು. ಹಾಗೇನೋ ನಾನು ಚಕ್ರವನ್ನ ಸೂರ್ಯನಿಗೆ ಮೂರನೇ ಸುತ್ತು ಬರಬೇಕು ಅಂತ ಹೇಳುವಾಗ ನೀವು ಬಂದದ್ದು. ಒಂದ್ಸತಿ ಕಡಿಮೆ ಆಗಿತ್ತಲ್ಲ, ಹೌದೌದು. ಅದು ಆಗುದು ಬೇಡ ಅಂತಲೇ. ಅದೇ ಸಂಪೂರ್ಣ ಕಡಿಮೆ ಆದ್ರೆ ಮತ್ತೆ ನೀವು ಸಾಯುವುದು, ಹಾ. ಮತ್ತೆ ನಾ ಕೊಟ್ಟ ಮಾತು ತಪ್ಪುವುದು ಅಲ್ವಾ? ನಮ್ಮ ಅದೆಲ್ಲ ಧೈರ್ಯವೇ ಅದು. ಅಲ್ಲ. ನೀವು ಒಂದು ಮಾತು ಕೊಟ್ಟಿದ್ದೀರಿ, ಎಷ್ಟು ಹೊತ್ತಿಗೂ ನೀವು ಬರ್ತೀರಿ ಹೇಳುದೇ ನಮಗೊಂದು ಧೈರ್ಯ ಬಿಟ್ಟರೆ ಮತ್ತೇನಲ್ಲ. ಅಲ್ಲ ಹಾ. ಎಷ್ಟು ಹೊತ್ತಿಗೂ ಇವರೊಬ್ರು ಸಿಗ್ತಾರೆ ಹೇಳಿ ಆಮೇಲೆ ಬರದೇ ಇದ್ದವ್ರನ್ನೆಲ್ಲ ನಂಬ್ಕೊಂಡು ಕುತ್ಕೊಂಡ್ರೆ ಸಮಸ್ಯೆ ಬಹಳ ಆಗ್ತದೆ. ಅದನ್ನ ನಾವು ಹಾಗೆ ಹಾಳು ಮಾಡ್ಕೊಳ್ಳಿಕ್ಕಿಲ್ಲ. ಹಾಗಿಲ್ಲ. ಅದೇ ಹಾಗಾಗಿ ಹೇಳಿದ್ದು. ಎಷ್ಟು ಹೊತ್ತಿಗೂ ಕೃಷ್ಣ ಇರ್ತಾನೆ ಅಂತ ನೀವು ಭಾವಿಸುವುದಾದ್ರೆ ಆ ಹೊತ್ತು ಇದ್ದದ್ದು ಹೌದು. ಹೌದು. ಯಾಕೆ ಕುರುಕ್ಷೇತ್ರ ರಣಾಂಗಣ ನಿರ್ಧಾರ ಆಗಬೇಕಾದ್ದು, ಧರ್ಮ ಸ್ಥಾಪನೆ ಆಗಬೇಕಾದ್ದು ಅನಿವಾರ್ಯತೆ ಉಂಟು. ಹಾಗಾಗಿಯೇ ಚಕ್ರವನ್ನ ಸೂರ್ಯನಿಗೆ ಅಡ್ಡಲಾಗಿ ಹಿಡಿದು ಕತ್ತಲಾಯಿತೆಂಬಂತೆ ಭ್ರಮಿಸುವ ಹಾಗೆ ಆ ಕ್ಷೇತ್ರದಲ್ಲಿ ಉಂಟು ಮಾಡಿ ತಲೆ ಎತ್ತಿದಂತಹ ಜಯದ್ರಥನ ನಿನ್ನ ಮೂಲಕ ಕಡಿಸಿದ್ದೇನೆ. ನಮ್ಮ ಮಾತಂತೂ ಉಳಿಯಿತು. ಹೌದು. ಇಲ್ಲೂ ಹಾಗೆ ಮೂರು ಬಾಣದಲ್ಲಿ ಕೊಲ್ತೇನೆ ಅಂತ ಆಗ್ತದ. ಅತಿ ಸತ್ಯಸಂಧನಿದ್ದಾನೆ. ನೀವು ನೋಡೋದನ್ನು ಹಿಡ್ಕೊಳ್ಳಿ, ಚಿಮ್ಮಟಿಕೆಯನ್ನು ಹಿಡ್ಕೊಂಡು ನೀವು ಹೀಗೆ ಓಡಿಸ್ತಾ ಇದ್ರು ಉಂಟಲ್ಲ, ನಮಗೆ ಗೆಲುವೆ. ಪುಣ್ಯಾತ್ಮ ಸಾಯಬೇಕು ಅಂತ ಅವನಿಗೆ ಸ್ವಲ್ಪ ಆದ್ರೂ ಪಾಪ ಇರಬೇಕು. ಹೌದು. ಪಾಪಿಯಾದವನ ಪಾಪದ ಕೊಡ ತುಂಬಿತು. ಅವನಿಗೆ ಸಾವು ನಾವು ಕೊಡಬೇಕು ಅಂತಿಲ್ಲ, ತಾನಾಗಿ ಹುಡುಕಿಕೊಂಡು ಬರ್ತದೆ. ಹೌದು. ಇವನನ್ನು ಹಾಗೆ ಹುಡುಕಿಕೊಂಡು ಬರಲಿಕ್ಕೆ ಸಾವು ಸಮೀಪಿಸಲಿಕ್ಕೆ ಪಾಪಾತ್ಮನಲ್ಲ, ಸುಳ್ಳಾಡಿದವನಲ್ಲ. ಹೌದೇ. ಅನೃತವನ್ನೇ ಆಡದ, ಯಾವತ್ತೂ ಋತವನ್ನೇ ಆಡುವಂತಹ ಸುನೃತನಿದ್ದಾನೆ. ಜೊತೆಗೆ ತಂದೆಯ ಮಾತನ್ನ ಈಡೇರಿಸುವ ಸಲುವಾಗಿ ತಾವು ನಂಬಿದಂತಹ ಭಗವಂತನೇ ಬಂದರೂ ಯುದ್ಧವನ್ನ ಬಿಡಲಿಕ್ಕಿಲ್ಲ, ಮುಂದುವರಿಯುತ್ತೇನೆ ಎಂಬಂತೆ ನಿಂತಹ ದೃಢ ಭಕ್ತಿಯುಳ್ಳವನಿದ್ದಾನೆ. ಸುನೃತ ಸಾಹಸಿಗ. ಓಹೋ. ಇವನ ಸಾಹಸ ಏನು ಎಷ್ಟು ಅನ್ನುವುದನ್ನು ನೀನೇ ಕಂಡಿದ್ದಿ. ಸಾಹಸ ಉಂಟವನಲ್ಲಿ. ಯಾಕೆ ಹೇಳು? ಹೌದೌದು. ನಿಮ್ಮಂತಹ ಯಜ್ಞಾಶವನ್ನ ಬಿಡಿಸಿದಂತಹ ವೃಷಕೇತು ಹೌದು ಅವನನ್ನು ಧರೆಗುರುಳಿಸಿದ. ಅಲ್ಲ, ನನ್ನ ಮಗ ಪ್ರದ್ಯುಮ್ನ ಸಂಬರಾಸುರನ್ನ ಕೊಂದವ, ಅವನನ್ನೂ ಸೋಲಿಸಿದ. ಹೆಚ್ಚಾಕೆ ತನ್ನ ಶೌರ್ಯದಿಂದಲೇ ಬರೆದಂತಹ ಅನುಸಾಲ್ವ ರಕ್ಕಸ ಕುಲದವನು ಅವನನ್ನೂ ಸೋಲಿಸಿದ್ದಾನೆ. ದೇವ, ದಾನವ, ಮಾನವ ಈ ಮೂರೂ ಸಾಲಿನ ಶ್ರೇಷ್ಠರು ಕೂಡ ಅವನಿಗೆ ತಾಗಲಿಕ್ಕಿಲ್ಲ ಎನ್ನುವುದು ಅದರಲ್ಲೇ ಗೊತ್ತಾಗ್ತದೆ. ಅದನ್ನು ನೀ ಗ್ರಹಿಸದೆ ಸ್ವಲ್ಪ ಗ್ರಹಿಸಬೇಕಾ? ಅಲ್ಲ, ಸರಿ, ಗ್ರಹಿಸಬೇಕಿತ್ತು. ಇವನೇ ಎದುರಿಗೆ ಅಷ್ಟೆಲ್ಲ ಗ್ರಹಿಸುವುದು ಬೇಡ ಅಂತ ನಾವು ಇವತ್ತು ಆಲೋಚನೆ ಮಾಡಲಿಲ್ಲ. ಕೆಲವೊಂದು ಬಾರಿ ಏನಾಗ್ತದೆ ಗೊತ್ತುಂಟ, ದೊಡ್ಡ ದೊಡ್ಡ ಕಲ್ಲು ಬಂಡೆ ಕಾಣ್ತದೆ. ಹೌದು. ಇದನ್ನು ಸರಿಸಿಕೊಂಡು ಹೋಗಬಹುದು, ಅಲ್ಲ ಪಕ್ಕದಲ್ಲಿ ಮಾರ್ಗ ಮಾಡಿಕೊಂಡು ಹೋಗಬಹುದು ಅಂತ ಯೋಚನೆ ಮಾಡ್ತೇವೆ. ಆದ್ರೆ ಸಣ್ಣ ಕಲ್ಲೇ ಕಾಲಿಗೆ ಎಡವಿ ಬೀಳುವುದುಂಟು. ಹೌದು. ಕೆಲವೊಮ್ಮೆ ಹೋಗುವಾಗ ಆ ಸಣ್ಣ ಮುಳ್ಳು ಗೊತ್ತಾಗುವುದಿಲ್ಲ ಚುಚ್ಚುವುದು. ಹಾಗಾಗಿ ಇವತ್ತು ಆಗಾಯ್ತು. ಎಷ್ಟೇ ದೊಡ್ಡವನಾದ್ರೂ ಎಷ್ಟೇ ಎತ್ತರದವನಾದ್ರೂ ಮೇಲೆ ಮುಖ ಮಾಡಿಕೊಂಡು ಹೋದ್ರೆ ಅವ ಬಿದ್ದೇ ಬೀಳ್ತಾನೆ. ಹಾಗಾಗಿ ನೆಲ ನೋಡ್ಕೊಂಡು ನಡೀತಮ್ಮ ಅಂತ ಸಣ್ಣದಾಗಿಂದ ಕಳಿಸು. ಹೌದೌದು. ಅದನ್ನು ನೀ ಮರೆತದ್ದು ಅಲ್ಲದೆ ಹೋದ್ರೆ ಕೇವಲ ಸತ್ಯಸಂಧನು ತಂದೆಯ ಮಾತನ್ನು ಈಡೇರಿಸುವಂತಹ ಮಗನು ಅಷ್ಟಕ್ಕೆ ಮುಗಿಯಲಿಲ್ಲ. ಮತ್ತೆ ಸಾಹಸ ಉಂಟು ಅಂತ ಆದ್ರೂ ಅದಕ್ಕೆ ಬೆಂಬಲವಾಗಿ ಇದ್ದದ್ದು ಯಾವುದು? ಅಲ್ಲ, ಏನು ಹೆಚ್ಚುಂಟು ಅಂತ ಬೇಕಲ್ಲ. ವೀರ ವೈಷ್ಣವ ನಿಮಲು ನಿನ್ನಿಂದಲೇ ನಲಿತಾಗ ವೀರ ವೈಷ್ಣವ ನಿಮಲು ನಿನ್ನಿಂದ ಎನಗೀತ ಸಾರಸ ಎನಗೀತ ಸೋರಸತ್ಮಕ ಆಗಿಯನೋ ಮೇರೆ ತಪ್ಪಿದೆ ನೀನು, ಮೇರೆ ತಪ್ಪಿದೆ ನೀನು, ಕೆಡಿಸಿದ ಯುಗಟವ್ಯಾನು. ಮೇರೆ ತಪ್ಪಿದೆ ನೀನು, ಕೆಡಿಸಿದ ಘಟವನ್ನು ಸೈರಿಸದೆಂದು ಕೇಳಿ ನಾನು, ಸೈರಿಸದೆಂದು ಕೇಳಿ ನಾನು.
ಗೀತ ಸರಸ ಭಕ್ತನಾಗಿಹರು ಈತ ಸರಸ ಭಕ್ತನಾಗಿಹರು ದೇವರೇ, ಹಾಗಾದ್ರೆ ಲೋಕದಲ್ಲಿ ಕೇವಲ ಶಕ್ತಿ ಇದ್ರೆ ಗೆಲ್ಲಲಿಕ್ಕಾಗ್ತದೆ. ಆ ಶಕ್ತಿಗೆ ಬಲ ಬೇಕಾಗ್ತದೆ. ಖಂಡಿತ. ಶಕ್ತಿ ಎನ್ನುವಂಥದ್ದು ದೇಹದಲ್ಲಿರುವಂಥದ್ದು, ಬಲ ಆಧ್ಯಾತ್ಮಿಕವಾಗಿ ದೊರಕುವಂಥದ್ದು. ಹೌದು. ಈತನಿಗಿರುವಂತಹ ಬಲ ದೇಹ ಬಲ ಅಲ್ಲ, ಮತ್ತೆ ಸೇನಾ ಬಲ ಅಲ್ಲ, ಅಲ್ಲ ಆಶೀರ್ವಾದ ಬಲ ಅಲ್ಲ, ಭಕ್ತಿಯ ಬಲ. ಹೌದು. ಶಕ್ತಿಯೊಡನೆ ಭಕ್ತಿಯು ಸೇರಿಕೊಂಡಿದೆ. ಹೇಗೆ ಅನವರ್ತವು ನನ್ನನ್ನೇ ಧ್ಯಾನಿಸುವಂತಹ ವೈಷ್ಣವ, ವೀರ ವೈಷ್ಣವ. ಯಾಕ ಮಾತನ್ನು ಹೇಳಿದೆ? ಯಾಕೆ? ವೈಷ್ಣವ ಎಂದಾಕ್ಷರದಲ್ಲಿ ಹರಿದರ್ಶನವೇ ಸಾಕು ಅಲ್ಲ, ಹರಿಯನ ಕಂಡಾಕ್ಷರದಲ್ಲೇ ಜನ್ಮ ಪಾವನವಾಯಿತು. ಮಾಡುವಂತಹ ಕಾರ್ಯ ಏನೇ ಇದ್ರು ಬಿಟ್ಟು ಬಿಡೋಣ, ಹರಿಯನ್ನೇ ಕಾಣುತ್ತಾ ಇರೋಣ ಎಂಬಂತಹ ಭಾವ ಇವನದ್ದಲ್ಲ. ಮತ್ತೆ ವೈಷ್ಣವನಾಗಿಯೂ ಸಾಕ್ಷಾತ್ ಹರಿಯೇ ಎದುರು ಬಂದರು ಮಾಡಿದ ಕಾರ್ಯವನ್ನು ತುದಿ ಮುಟ್ಟಿಸುವವರೆಗೆ ಬಿಡಲಾರೆ ಎಂಬಂತಹ ಧೀರತ್ವ ಈ ಸುಧನ್ವನಲ್ಲಿದೆ. ಸ್ವಲ್ಪ ಹಠ ಉಂಟವನಿಗೆ. ನಾನು ಮಾಡ್ತೇನೆ ಅಂತ ಮೊದಲಿಂದ ಗೊತ್ತಾಯ್ತದ. ಹಠ ಹೆಣ್ಣು ಮಕ್ಕಳಲ್ಲಿ ಇದ್ರೆ ಸಮಸ್ಯೆ ಆಗ್ತದೆ. ಹೌದು. ಆದ್ರೆ ಗಂಡಿಗೆ ಹಠ ಬೇಕು. ಹಠ ಬೇಕು. ಗಂಡಿಗೆ ಮತ್ತೊಂದು ಇರಬಾರ್ದು. ಹೌದೌದು. ಇಲ್ಲಿ ಹಠ ಬೇಕು. ರಣದಲ್ಲಿ ಅಂತೂ ಹಠ ಬೇಕೇ ಬೇಕು. ಹಾಗೆ ಹೌದು. ಹಾಗಾಗಿ ಅವನಲ್ಲಿರುವಂತದ್ದು ಹಠವೇ ಹೊರತು ಮತ್ತೊಂದಲ್ಲ. ಆ ನಿಟ್ಟಿನಲ್ಲಿ ಹಿಡಿದ ಕಾರ್ಯವನ್ನು ಸಾಧಿಸುವಲ್ಲಿ ಒಂದಷ್ಟು ನನಗೆ ಸರಿಸಮವ. ನಾವು ಅಚ್ಚುತ್ತ ಅಲ್ವಾ? ಹೌದೌದು. ನಾ ಬಿಡುವುದಿಲ್ಲ. ನನ್ನ ಭಕ್ತನಾಗಿ ಅವನು ನನಗೆ ಒಂದು ರೀತಿಯಲ್ಲಿ ಸರಿಯಾಗಿ ಇದ್ದ. ಅವ ಈಗ ನಿನಗೆ ಭಕ್ತ. ನನ್ನ ಭಕ್ತನಾಗಿ ಸರಿ ಇದ್ದ. ನಾನು ಭಕ್ತ ಹೌದಲ್ವ? ಹಾಗಲ್ಲ. ಮತ್ತೆ ನೀನ್ ಇಲ್ಲ ಅಂತಲ್ಲ, ಆದ್ರೆ ಹೇಗಾಗ್ತದೆ ಗೊತ್ತುಂಟ, ಈ ಹಿತ್ತಿನ ಗಿಡ ಮದ್ದಲ್ಲ ಅಂತ ಒಂದು ಮಾತುಂಟು. ಹೌದು. ಉದಾಹರಣೆಗೆ ಹೇಳುವುದಾದ್ರೆ ತುಳಸಿ ಗಿಡ ಅತ್ಯಂತ ಶ್ರೇಷ್ಠವಾದ. ಹೌದು. ದೇವರು ಎಂಬುದಾಗಿ ಲೋಕಮುಖದಲ್ಲಿ ಪೂಜೆಯನ್ನು ಕೊಡುವಂಥದ್ದು. ಹಾಗಾಗಿ ಅಯ್ಯೋ ದೇವರು ಅಂತ ಮುಂಜಾನೆ ಇದ್ದಾಕ್ಷರದಲ್ಲಿ ಅದಕ್ಕೆ ಪ್ರದಕ್ಷಿಣೆ ಬಂದು ಕೈ ಮುಗಿಯುವುದು, ನೀರು ಹಾಕುವುದು, ಹೂವು ಏರಿಸಿ ಪೂಜೆ ಮಾಡುವುದು, ಅಲ್ಲ ತುಳಸಿರಾಮೋದರ ವ್ರತ ಮಾಡುವುದು, ಅದು ಬೇರೆ. ಆದರೆ ಆ ತುಳಸಿ ಎನ್ನುವಂಥದ್ದು ಅತಿ ಶ್ರೇಷ್ಠವಾದಂತಹ ಔಷಧೀಯ ಸಸ್ಯ ಎನ್ನುವಂಥದ್ದು ಲೋಕಮುಖದಲ್ಲಿ ಎಷ್ಟು ಜನ ಗ್ರಹಿಸ್ತಾರೆ. ಆ ನಿಟ್ಟಿನಲ್ಲಿ ಯಾವತ್ತೂ ನಿನ್ನೊಟ್ಟಿಗಿರುವಂತಹ ನನ್ನನ್ನು ಕಂಡಾಗ ನಿಮಗೆಲ್ಲ ಕೆಲವು ಸಾರಿ ಅನ್ಸುವುದುಂಟು, ಕೃಷ್ಣ ಅಲ್ವಾ, ನಮ್ ದೇವರಲ್ವಾ, ಹೌದೌದು, ಏನಕ್ಕೆ ಇರ್ತಾನೆ, ಹಾಗೆ ಆಗುದುಂಟು. ಈಗ ನೀ ಬಂದಾಕ್ಷರದಲ್ಲಿ ಹೇಳಿದ್ದದೆ ಅಲ್ವಾ, ಹೇಗಿದ್ರೆ ಇದ್ದಿ ಹಾಗಾಗಿ ನಾವೇನು ಗೊತ್ತಾಯ್ತು ದೇವ್ರೆ. ನಿಜವಾಗಿ ಇವತ್ತು ಆ ಶ್ರೀ ತುಳಸಿಯನ್ನ ಮಾಡಿಕೊಂಡು ಅದರ ತೀರ್ಥಕ್ಕೆ ಇವ ಕೊಡ್ಕೊಂಡು ಬಂದಿದ್ದಾನೆ ಶ್ರೀ ತುಳಸಿಯನ್ನ ಅಲ್ಲಿಂದ ಅಂತ. ಇವತ್ತಲ್ಲ, ಅವ ಅದನ್ನು ನಿತ್ಯ ಕುಡಿತಾನೆ. ಅಲ್ಲ ಅದೇ ಹಾಗಾಗಿ ಅವನದ್ದಂತಹ ಸತ್ವ ಅಷ್ಟು ಅಲ್ಲ, ಅವನ ಒಳ ಸೇರಿದ ತುಳಸಿಯ ಸತ್ವ ಅಂತದ್ದು ಪಾವಿತ್ರ್ಯತೆ ಅದವನ್ನ ಮೈಗೂಡಿದೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಅನವರ್ತವು ನನ್ನನ್ನು ಧ್ಯಾನಿಸುವಾತ ಅಂತ ಯಾಕೆ ಹೇಳಿದ್ದೇನೆ, ನೀವು ಧ್ಯಾನಿಸ್ತೀರಿಲ್ಲ ಅಂತಲ್ಲ, ಆದರೆ ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಬಹುಶಃ ಇಲ್ಲಿಗೆ ಬರುವಾಗ ನಡೆದ ಪ್ರಕರಣ ನಿಮಗೆ ಗೊತ್ತುಂಟೋ ಇಲ್ವೋ. ಭ್ರೂಣಾತ್ಯಾದೋಷವನ್ನು ತಪ್ಪಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸಿ ಬರುವುದಕ್ಕೆ ಬೇಕಾಗಿ ಪತ್ನಿಯನ್ನು ಕೂಡುವ ಸಮಯದಲ್ಲಿಯೂ ಸಹಿತ ನನ್ನನ್ನೇ ಧ್ಯಾನಿಸಿದವ. ಹೌದೇ, ಅಂತಹ ಪರಿಶುದ್ಧಾತ್ಮ ಅನವರತ ಧ್ಯಾನಿಸುವ ಭಕ್ತ. ಜೊತೆಗೆ ಈತ ಹಾಗೆ ಏಕಾದಶಿ ವ್ರತನಿಷ್ಠ ಇವ ಅಂತಲ್ಲ, ಇವರ ನಾಡಿನವರೆಲ್ಲರೂ ಕೂಡ ವ್ರತನಿಷ್ಠರೇ ಇದ್ದಾರೆ. ಸರಿ, ಏಕಪತ್ನಿ ವ್ರತಸ್ಥ. ಆ ವಿಷಯದಲ್ಲಿ ನೀವಂತೂ ಮಾತಾಡ್ಲಿಕ್ಕೆ ಇಲ್ಲ. ನಮಗೆಲ್ಲ ಆದರ್ಶ ನಮ್ಮ ಭಾವನೆ ಬಿಟ್ರೆ ಬೇರೇನಲ್ಲ. ಅದು ಭಾವನೆಗೆ ಹಲವು ಉಂಟು, ನಮಗೆ ಕೆಲವು ಉಂಟು ಅಷ್ಟೇ ಅಲ್ಲ. ನನ್ನನ್ನ ಆದರ್ಶ ಅಂತ ಹೇಳುವಾಗ ಕೆಲವೊಂದನ್ನು ನಾ ಮಾಡ್ಲಿಕ್ಕೆ ಹೊರಟದನ್ನ ನೀವು ಮಾಡಿ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ಹಾಗೋ ಇದು ಹಾಗೋ ಪ್ರಶ್ನೆ ಕೇಳುವುದು ನೀವೇ. ಮಾಡಿ ಅಂತ ಹೇಳಿದ ಕ್ಷಣ ಮಾಡಲ್ಲ. ಈಗ ಭಾವನೆ ಬಂದಾಗ ಮತ್ತೆ ಕೈ ಹಿಡಿದು ನನ್ನ ತಂಗಿಯನ್ನು ಕರ್ಕೊಂಡು ಹೋಗು ಅಂತ ಹೇಳುವಾಗ ಬೇಡ ಅಂತ ಹೇಳಲಿಕ್ಕೆ ಆಗ್ತದೆ. ಹೌದಪ್ಪ, ಹೌದೌದು. ಆದ್ರೂ ಸಹಿತ ಹೊತ್ತು ಮಹಾಭಾರತದ ಪ್ರಾರಂಭದಲ್ಲಿ ಯುದ್ಧ ಮಾಡು ಎಷ್ಟು ಬಾರಿ ಹೇಳಿದ್ದೇನೆ. ಯುದ್ಧಸ್ವ ಬಹುಶಃ ಲೆಕ್ಕ ಮಾಡ್ಬೇಕು. ಆಗ ಅಷ್ಟು ಹೇಳಿದ ಮೇಲೆ ಏನ್ ಕಾಣಿಸಿದ ಮೇಲೆ ಒಪ್ಕೊಂಡವು. ನಿಜವಾಗಿಯೂ ಎಲ್ಲ ಹೊತ್ತು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಈಗ ನನಗೆ ಒಂದು ನೆಲೆಯಲ್ಲಿ ಅರ್ಥ ಆಗುತ್ತಾ ಉಂಟು. ಏನು? ಅರ್ಥಿಯಾಗಿ ಅರ್ಥಾರ್ಥಿಯಾಗಿ ಅಥವಾ ಜಿಜ್ಞಾಸುವಾಗಿ ನಿಮ್ಮ ಎದುರಿಗೆ ಕಂಡುಕೊಂಡಿದ್ದೇವೆ. ನಿಜವಾಗಿ ಇಲ್ಲಿಯ ತನಕವೂ ಪಾರ್ಥ ಕೇವಲ ಜಿಜ್ಞಾಸುವಾಗಿಯೇ ಉಳಿದದ್ದು ಬಿಟ್ರೆ ಜ್ಞಾನಿ ಅಲ್ಲವೇ ಅಲ್ಲ. ಖಂಡಿತವಾಗಿ ಅದನ್ನು ನಾನು ಹೇಳಿಕೊಳ್ಳಿಕ್ಕಿಲ್ಲ. ನೀವು ಹೇಳುವ ನೆಲೆಯಲ್ಲಿ ಈಗ ಅವನನ್ನು ಅವಲೋಕಿಸಿದ್ದೆ ಹೌದು ಅಂತಾದ್ರೆ ನಿಜವಾದಂತಹ ಜ್ಞಾನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕ ನೀವು ನೇರವಾಗಿ ಅವನಿಗೆ ಉಪದೇಶವನ್ನು ಮಾಡಿದವರು ಅಲ್ಲ, ನೇರವಾಗಿ ಅವನಿಗೆ ಏನು ಅಂತ ತೋರಿದವರು ಅಲ್ಲ. ಆದರೂ ಕೂಡ ನೀನೇನು ಎನ್ನುವುದನ್ನು ತಿಳಿದವ ವ್ಯವಹರಿಸ್ತಾನೆ ಅಂತಾದ್ರೆ ನಿಜವಾಗಿ ಜ್ಞಾನಿ ಅಂತ ಆಯ್ತವ. ಸತ್ಯ ಹೇಳು, ಅವ ನಿನ್ನೆದುರು ಬಂದ ಮೇಲೆ ಎಷ್ಟು ಬಾರಿ ನಾನು ಉಪದೇಶಿಸಿದ ಗೀತೆ ಉಲ್ಲೇಖ ಮಾಡಲಿಲ್ಲ.
ಖಂಡಿತ ಹೇಳಿದ್ದೌದು. ಪ್ರಪಂಚದಲ್ಲಿ ಒಂದು ಮಾತು, ಯಾವುದು? ಹುಟ್ಟಿದ ಮೇಲೆ ಸಾಯುವವರೆಗೆ ಎಲ್ಲಾ ತಪ್ಪುಗಳನ್ನು ನಾವೇ ಮಾಡ್ಲಿಕ್ಕಾಗುವುದಿಲ್ಲ. ಇದರವರು ತಪ್ಪು ಮಾಡಿದ್ದನ್ನ ಕಂಡು ಅವರು ತಿದ್ದಿಕೊಂಡದ್ದನ್ನು, ಪಾಠ ಕಲಿತದ್ದನ್ನು ಅರಿತು ಆ ಪಾಠವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮಿಂದ ತಪ್ಪಾಗದೇ ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಆಗ್ತದೆ. ನಾವು ಮಾಡಿದ್ದದು ಈ ಹೊತ್ತಿನಲ್ಲೂ ಅಯ್ಯೋ ದೇವರು ಬಂದಾಗ ಕಣ್ಣೀರು ಹಾಕೊಂಡು ಯುದ್ಧ ಮಾಡುವುದು ಹೇಗೆ ಯೋಚನೆ ಮಾಡಿದ್ರೆ ಬಹುಶಃ ಮತ್ ಅವನ ಪಕ್ಷಕ್ಕೆ ಹೋಗಿ ಉಪದೇಶ ಮಾಡಬೇಕಾಗಿತ್ತು. ಈಗ ಅರ್ಥ ಆಯ್ತು. ಅವ ನೀ ಮಾಡಿದ ತಪ್ಪನ್ನು ನೋಡಿ ಕಲ್ತ್ಕೊಂಡಿದ್ದ. ಹೌದೌದು. ಆ ಮಟ್ಟಿಗೆ ಅವ ಜ್ಞಾನಿಗಳ ಆದಿತ್ತು ಸ್ವಲ್ಪ ಹಾಗತ್ತ ಅಷ್ಟಕ್ಕೆ ಮುಗಿಯಿತು ಅಂತ ಕೇಳಿದ್ರೆ ಮತ್ತೆ ಖಂಡಿತವಾಗಿ ಅಲ್ಲವೇ ಇಲ್ಲ. ಎಲ್ಲನ್ನ ಅನವರ್ತವೂ ಧ್ಯಾನಿಸುವಂತಹ ಪರಮ ಭಕ್ತನಾದ ಈತ ಈ ಹೊತ್ತು ನಿನ್ನೊಡನೆ ಯುದ್ಧಕ್ಕೆ ತೊಡಗಿದಾಗಲೂ ಸಹಿತ ಪಾರ್ಥ ರಣಕ್ಷೇತ್ರದಲ್ಲಿ ಪ್ರತಿಜ್ಞೆ ಮಾಡಲಿ ಅಂತ ಹೇಳಿದ ಕ್ಷಣದಲ್ಲಿ ನೀನು ಹೇಳಿದೆ. ಹಾಗಾದ್ರೆ ಮೊದಲು ಮಾಡ್ಲಿಲ್ವ? ಸಾರಥ್ಯನ ಕೊಂದ ಮರುಕ್ಷಣದಲ್ಲಿಯೇ ನಿನ್ನ ರಥವನ್ನು ನೀನು ಸೈರಿಸಿಕೊಳ್ಳುತ್ತಾ ಆಡಿದ್ದೇನು. ಹೌದು. ಇವನ ಮತಿಸದಿರಲು ವ್ಯರ್ಥವೆಲ್ಲ ಪೃಥ್ವಿ ಪಡೆದು ಹೌದು. ಅಷ್ಟಾಡಿದ ಮೇಲೆ ಮತ್ತೆ ಪ್ರತಿಜ್ಞೆ ಬೇಕಿತ್ತ? ಹಾಗಾದ್ರೆ ನಿನ್ನನ್ನು ಒಂದು ದಾರಿಗೆ ತಂದುಕೊಳ್ಳಬೇಕು, ಅಲ್ಲ ತನ್ನ ದಾರಿಗೆ ತಂದುಕೊಳ್ಳಬೇಕು ಅಂತ ಆಡಿದ್ದು. ಹಾಗಾಗಿ ಅವನ ಮತವನ್ನು ಅರಿಯದೆ ನೀನು ಈ ರೀತಿಯಾಗಿ ಭ್ರಮಗೊಂಡು ಆಡಿಬಿಟ್ಟೆ. ಇವತ್ತಿನ ಪ್ರಸಂಗದಲ್ಲಿ ನೀವಿಬ್ರು ಸೇರಿ ನನ್ನನ್ನೊಂದು ಹೀಗೆ ಮಾಡಿದ್ದು ಬಿಟ್ರೆ ಬೇರೇನಲ್ಲ. ತೆಗೆಯುವುದಿಲ್ಲ. ಅಲ್ಲ, ತೆಗೆಯುವುದಿಲ್ಲ ಅಂತ ನಂಬಿಕೆ ಉಂಟು. ಯಾಕೆ? ನೀವು ಬಂದ್ಮೇಲೆ ಅದೇ ಒಂದು ನಂಬಿಕೆ. ಅಲ್ಲ ಹೌದು, ಅದು ನನಗೆ ಸಂಕಟ. ಯಾಕೆಂದ್ರೆ ನಿನಗೇನಾದ್ರೂ ತೊಂದರೆ ಆಯ್ತು, ನಾನು ನನ್ನ ಅತ್ತೆಗೆ ಮಾತು ಕೊಟ್ಟಿದ್ದೇನೆ, ಮಮ ಪ್ರಾಣಾಹಿ ಪಾಂಡವ, ನನ್ನ ಪ್ರಾಣಗಳ ಉಪಾದಿಯಲ್ಲಿ ಈ ನಿನ್ನ 5 ಮಕ್ಕಳನ್ನು ರಕ್ಷಿಸಿಕೊಳ್ತೇನೆ ಮತ್ತೆ. ಹಾಗಾಗಿ ನಿಮಗೆ ತೊಂದರೆ ಆಗುವ ಹಾಗೆ ಮಾಡುವುದೂ ಇಲ್ಲ. ಹಾಗಂತ ಅವನನ್ನ ಬಿಡ್ಲಿಕ್ಕಾಗ್ತದೋ ಅಂತ ಕೇಳಿದ್ರೆ ಭಕ್ತ ರಕ್ಷಕ ದೇವ ಎಂಬಂತ ಬಿರುದು ಲೋಕದಲ್ಲಿ ಉಂಟು. ಈಗ ಭಕ್ತರನ್ನು ರಕ್ಷಿಸಿಕೊಳ್ಳಬೇಕ, ಭಾವನನ್ನು ರಕ್ಷಿಸಿಕೊಳ್ಳಬೇಕ. ನನ್ನ ಭಾವನೆ ಏನು ಅಂತ ಕೇಳುವವರು ಯಾರು? ಚಿತ್ತದು ಮಳಿಕೆಯ ನಿಜದೊಲವಾ ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜದೊಲವಾ ಅಳಿವುದು ಕಾಯವು ಜಗದೊಳಗೆ ಉಳಿಯುವುದು ಕೀರ್ತಿಗಳು ಶ್ರೀಲೋಲನೆ ಕೇಳ್ ಪಾಂಡವ ಪಾಲಕನೆಂಬಿ ಬಿರುದನೋ ಮೂರ್ಲೋಕದಿ ಪಡೆದಿಯೇ ಇಲ್ಲಾಲೋಚಿಸಲೇಕೆ ಹೇಳಿದೆನು ನಿನ್ನಯ ಚಿತ್ತದ ಉಮ್ಮಳಿಕೆಯನ್ನು. ಪಾರ್ಥ ಪ್ರತಿಜ್ಞೆ ಮಾಡಿದ್ದಾನೆ, ಪ್ರತಿಯಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಪ್ರತಿಜ್ಞಾ ಪೂರಣಗೈಯುವಲ್ಲಿ ತಡೆಯಾದದ್ದು ನಿನಗೆ ಅರ್ಥವಾಯಿತು ತಂದೆ. ಈ ಕಾಲಕ್ಕಾಗುವಾಗ ಇಬ್ಬರು ನಿನ್ನ ಮಕ್ಕಳೇ. ಒಬ್ಬಳು ತಾಯಿಯಾದವರಿಗೆ 2 ಮಕ್ಕಳಿದ್ದರೆ 2 ಮಕ್ಕಳು ಒಂದೇ ವಸ್ತುವನ್ನು ಬಯಸಿದರೆ ಆ ತಾಯಿಗೆ ಸಮಸ್ಯೆ ಆಗುತ್ತದೆ. ದೊಡ್ಡವನಿಗೆ ಯಾವುದು ಕೊಡುವುದು, ಸಣ್ಣವನಿಗೆ ಯಾವುದು ಕೊಡುವುದು ಅಂತ. ಆ 2 ಮಕ್ಕಳು ಬೇರೆ ಬೇರೆ ವಸ್ತುವನ್ನೇ ಅಪೇಕ್ಷಿಸಿದ್ರೆ ತಾಯಿಗೆ ಸಮಸ್ಯೆಯೇ ಇಲ್ಲ. ದೊಡ್ಡವನಿಗೆ ಬೇಕಾದ್ದು ಅದನ್ನು ಕೊಡುವುದು, ಸಣ್ಣವನಿಗೆ ಬೇಕಾದ್ದನ್ನು ಸಣ್ಣವನಿಗೆ ಕೊಡುವುದು. ಈಗ ಅವನ ಅಪೇಕ್ಷೆ ನನ್ನ ಅಪೇಕ್ಷೆ ಏನು ಎನ್ನುವುದೇ ಇಲ್ಲಿ ಪ್ರಧಾನ. ಅವನಿಗೆ ಬೇಕಾದದ್ದು ಲೌಕಿಕ ಜಯ ಕೃಷ್ಣ, ನನಗೆ ಬೇಕಾದದ್ದು ಪಾರಮಾರ್ಥಿಕ ಜಯ. ನಾನು ಎಷ್ಟು ವರ್ಷ ಬದುಕುತ್ತೇನೆ ಅಂತ ಯೋಚಿಸಿ ಬಂದವನಲ್ಲ. ಆಯುಸ್ಸು ಉಳ್ಳನಕ ನಾನು ಒಬ್ಬ ಸ್ವಾಭಿಮಾನಿಯಾಗಿ ಬದುಕುತ್ತೇನೆ, ಈ ನೆಲದ ಕಿಂಕರನಾಗಿ ಬದುಕುತ್ತೇನೆ ಅಂತಲೇ ಹೊರಟು ಬಂದವ. ಈಗಲೂ ಹೇಳುತ್ತೇನೆ, ಈ ಶರೀರ ಸ್ಥಿರವಲ್ಲ ಕೃಷ್ಣ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ಅರಸುಗಳು 5 ಮಂದಿ. ಡಂಭಕತನದಿಂದ ಕಾಯುವ ಕಾಯವ ನಂಬಿ ನೆಚ್ಚಿ ಕೆಟ್ಟರು ಜಗದ ಜನರು. 8 ಗೇಣಿನ ದೇಹ, ರೋಮ ಕೂಪಗಳೆಂಟು ಕೋಟೆಯು, 64 ಕೀಳು ಗಂಟುಗಳು, ಮಾಂಸ ಮಜ್ಜಾದಿಗಳಿಂದ ಕೂಡಿದ ಕಾಯ ಅಸ್ಥಿರ ಅಸ್ಥಿರ ಅಸ್ಥಿರ. ಮಾಧವ, ಈಗಲೂ ನಾ ಯೋಚಿಸುವುದೇನು ಬಲ್ಲೆಯ? ನೀನು ಕೊಡುವುದೇ ಹೌದು ಅಂತಾದರೆ ಪಾಂಡವ ಪಾಲಕನೆಂಬ ಬಿರುದನ್ನು ಪಡೆದ ಪಾಂಡುರಂಗ, ಅರ್ಜುನನಿಗೆ ಬೇಕಾದ ಲೌಕಿಕ ಜಯ ಕೊಡು, ನನಗೆ ಬೇಕಾದ ಪಾರಮಾರ್ಥಿಕ ಜಯ, ಅದುವೇ ಮುಕ್ತಿ ಪದ, ಸಾಯುಜ್ಯ ಪದ, ಅದನ್ನು ಕರುಣಿಸು. ಮತ್ತೆ ಅವಸರ ಮಾಡ್ಬೇಕು. ಅಲ್ಲ, ಅವಸರ ಅಲ್ಲ, ಆಗ ಹೇಳಿದ್ದು ನೀನು ಅವತ್ತು ಹಾಗೆ ಮಾಡಿದ್ವಿ, ಇವತ್ತು ಹೀಗೆ ಮಾಡಬೇಕಿತ್ತು, ಏನ್ ಮಾಡ್ಬೇಕು. ಈಗ ಬಾಣ ಬಿಡುವಾಗ ಮತ್ತೆ ನಿಲ್ಲಿ ಅಂತ ಹೇಳುದು ದೇವರು. ಹಾಗಾದ್ರೆ ಇಷ್ಟು ಹೊತ್ತಿನ ಮೊದಲು ಬಾಣ ಬಿಡಲಿಲ್ವೋ? ಬಿಟ್ಟಿದ್ದೇನೆ. ಏನು ಪ್ರಯೋಜನ ಆಯ್ತು? ಪ್ರಯೋಜನಕ್ಕೆ ಬರಲಿಲ್ಲ. ಎಷ್ಟು ಬಿಟ್ಟರು ಪ್ರಯೋಜನ ಆಗಲಿಲ್ಲ ಅಂತ ಆದ್ರೆ ಮುಂಚೆ ಬಿಟ್ಟ ತೆರದಲ್ಲಿಯೇ ಈಗ ಬಿಡುವ ಹಾಗಲ್ಲ. ಮತ್ತೆ ಪ್ರತ್ಯೇಕತೆ ಅಲ್ಲ, ವಿಶೇಷತೆ ಬೇಕು. ಏನು ವಿಷಯ? ಯಾಕೆ? ಆತ ಭಕ್ತ ಎನ್ನುವುದರೊಟ್ಟಿಗೆ ಅವನಲ್ಲಿ ಪುಣ್ಯ ಸಂಚಯ ಎಷ್ಟುಂಟು ಅನ್ನೋದನ್ನ ಹೇಳಿದ್ದೇನೆ. ಅಂತವನೊಡನೆ ಹೋರಾಡಬೇಕು ಅಂತ ಆದ್ರೆ ನಿನಗಲ್ಲ, ಬಾಣಕ್ಕೆ ಪುಣ್ಯ ಬೇಕು. ಹೌದಾ? ಬಾಣಕ್ಕೆ ಪುಣ್ಯ ಬೇಕು.
ಹಾಗಾಗಿ ಏನು ನಾ ಇದ್ದೇನಲ್ಲ, ಹೌದು ಕೊನೆಗೆ ನಾ ಅಲ್ಲಿಗೆ ಬರುವುದೇ. ಸರಿ ಸರಿ ನಾ ಸರಿ ಇದ್ದೇನಲ್ಲ ಬಾವ, ನಮ್ಮದು ಅದೇ ಇವತ್ತು. ಅದೇ ಹಾ. ಹಾಗಾಗಿ ಕೊಡ್ತಾ ಇದ್ದೀನಿ. ಬಾಲ್ಯದಲ್ಲಿದ್ದಾಗ ಗೋವರ್ಧನಗಿರಿಯನ್ನ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದಂತಹ ಪುಣ್ಯ ವಿಶೇಷ ಏನಿತ್ತು ಅದನ್ನ ಬಾಣಕ್ಕೆ ಧಾರೆ ಎಳೆದಿದ್ದೇನೆ. ಪ್ರಯೋಗ ಮಾಡಿ. ಶ್ರೀ ಕೃಷ್ಣ ಪರಮಾತ್ಮ, ಇತ್ಯದೇವ ನಿನ್ನ ಪುಣ್ಯ. ಗೋವರ್ಧನೋತ್ತರಣದಲ್ಲಿ ಗೋವಿಂದರಾಜ ಪಟ್ಟಾಭಿಷೇಕದಿಂದ ಆರ್ಜಿಸಿದ ಪುಣ್ಯವನ್ನು ಹೊತ್ತು ಬರುವಂತಹ ಮಾರ್ಕಣವನ್ನು ಮಾರ್ಗ ಮಧ್ಯದಲ್ಲಿ ಕತ್ತರಿಸದೆ ಹೋದರೆ ಕೃಷ್ಣ ನಿನ್ನ ಭಕ್ತನನ್ನು ಪ್ರಯೋಗಿಸಲು ಒಂದು ಹೋದ್ರೆ ಎದುರುವುದಿಲ್ಲ, ಎರಡೇದು ಉಂಟೋ ಇಲ್ಲೋ? ಅತ್ಯವಸರ ಬೇಡ. ಯಾಕೆ ಪುಣ್ಯ ವಿಶೇಷ ಕೊಟ್ಟದ್ದು ಪ್ರಯೋಜನ ಕೊಡ್ಲಿಲ್ಲ. ಹೋಯ್ತಲ್ಲ, ಒಂದು ಹೋಯ್ತು. ಅಲ್ಲ, ಒಂದ್ ಲೆಕ್ಕಕ್ಕೆ ಪುಣ್ಯವೇ ಗುರಿ ಆಯ್ತು ಅಂತಲ್ಲ, ಅದು ಸಾಕಾಗ್ಲಿಲ್ಲ ಅಂತ. ಇನ್ನು ಹೆಚ್ಚು ಬೇಕು ಅಂತ ಆಯ್ತು. ಹಾಗಾದ್ರೆ ಯಾವತ್ತು ಕೊಡುವ ಯೋಚನೆ ಮಾಡ್ಕೊಳ್ಬೇಕು. ನಿನಗೆ ತಲೆ ಬಿಸಿ ಇಲ್ಲ, ಬಂಡವಾಳ ಹಾಕೋರು ನಾವು. ಯಾರಿಗೆ ಎಷ್ಟು ಕೊಡ್ಬೇಕು, ದೇವ್ರು ಈಗ ಅದೇ ಆಲೋಚನೆ ಮಾಡುವುದು. ನಾನು ಎಷ್ಟು ಬೇಕಾಗ್ತದೆ ಅದೇ 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 ಅದು ನೀ ಮಾಡುವುದು ಬೇಡ. ಈಗ ಇವನಿಗೆ ಇವತ್ತು ಎಷ್ಟು ಕೊಡುವುದು ಅಂತಲೇ ಈಗ ಆಲೋಚನೆ. ಈಗ ಅಲ್ಲ ಆ ಬಗ್ಗೆ ನೀ ಯೋಚನೆ ಮಾಡುವುದು ಬೇಡ. ಯಾಕೆ ಗೊತ್ತುಂಟ? ಯಾಕೆ? ನೀ ಕೊಡುವುದಲ್ಲ, ಕೊಡುದು ನಾನು. ಹಾಗಾಗಿ ಮತ್ತೆ ನಾವು ಹೋಗುವಾಗ ನಾವು ಪಡ್ಕೊಂಡೇ ಹೋಗುದು. ಅಲ್ಲ, ಪಡ್ಕೊಂಡು ಹೋಗುವ. ಯುದ್ಧ ಮುಗಿಸಿ ಕಪ್ಪವನ್ನು ಪಡ್ಕೊಂಡೇ ಹೋಗುದು. ಆದ್ರೆ ಪಡೆಯುವ ಮೊದಲು ಕೊಟ್ಟು ಕಳಿಸಬೇಕು, ಅದು ಮುಖ್ಯ. ಹೌದು. ಆ ನಿಟ್ಟಿನಲ್ಲಿ ಮೊದಲಿನ ಪುಣ್ಯ ಸಾಕಾಗದೆ ಹೋಯ್ತು ಅಂತ ಆದ್ಮೇಲೆ ಉಂಟಲ್ಲ ಇನ್ನು ಹೆಚ್ಚಿನದ್ದು. ಇಲ್ಲಿನ ಈ ಕ್ಷಣದವರೆಗೆ ಈ ಕೃಷ್ಣಾವತಾರದಲ್ಲಿ ಯಾವೆಲ್ಲ ಪುಣ್ಯ ಕಾರ್ಯಗಳನ್ನ ಸಂಪಾದಿಸಿದುಂಟೋ ಪುಣ್ಯ ಅಂದ್ರೆ ಗೋವರ್ಧನಗಿರಿಯದನ್ನು ಉಳಿದೆಲ್ಲ ಪುಣ್ಯವನ್ನು ಕೂಡ ಈ ಬಾಣಕ್ಕೆ ಧಾರೆ ಎರೆದಿದ್ದೇನೆ. ಬಿಡುವವನ ಕೃಷ್ಣ ಪರಮಾತ್ಮ ಕೂಡಿಯ ವಸಿಷ್ಠನು ಹೋಗಿ ಕೊಂದವನು ದುರ್ಗತಿಯ ದಾಳಿವರಿರುತ್ತಲೋ ವಾಸುದೇವ ಮೂರ್ತಿ ಕೃಷ್ಣಾವತಾರದ ಪೂರ್ಣ ಪುಣ್ಯವನ್ನು ಹೊತ್ತು ಬರುವಂತಹ ಈ ವಿಷಯಕ್ಕ ಇದನ್ನು ನಾ ಖಂಡಿಸ್ತೇನೆ. ಖಂಡಿಸಲಾಗದೆ ಹೋಯಿತು ಅಂತಾದರೆ ಕೇಳೆನ್ನಯ ಪ್ರತಿಜ್ಞೆಯನ್ನು. ಪ್ರಪಂಚದಲ್ಲಿ ಆದರ್ಶ ದಂಪತಿಗಳು ಯಾರು ಅಂತ ಕೇಳಿದ್ರೆ ವಸಿಷ್ಠಾರುಂಧತಿಯರು. ಮದುವೆಯಾದಂತಹ ದಿವಸ ರಾತ್ರಿಯ ಹೊತ್ತು ಅಂಗಳಕ್ಕೆ ಗಂಡ ಹೆಂಡತಿಯನ್ನು ಕರಕೊಂಡು ಬಂದು ಆಕಾಶದಲ್ಲಿ ಸಪ್ತರ್ಷಿ ಮಂಡಲವನ್ನು ತೋರಿಸಿ ವಸಿಷ್ಠ ಅರುಂಧತಿಯರ ಸಂಯೋಗವನ್ನು ಕಾಣಿಸಬೇಕಾದದ್ದು ಹಿರಿಯರ ಧರ್ಮ. ಅದಲ್ಲದೆ ಇದ್ರೆ ಮಧ್ಯಾಹ್ನಕ್ಕೆ ಮದುವೆ ಮುಗಿದ ನಂತರ ಅಂಗಳಕ್ಕೆ ಕರಕೊಂಡು ಬಂದು ಎಲೆ ಅಡಿಕೆಯ ಮೇಲೆ ಒಂದು ತೆಂಗಿನಕಾಯಿ ಇಟ್ಟಾದ್ರೂ ಇದು ಅಂತ ತೋರಿಸಬೇಕು. ಎಷ್ಟು ಪುರೋಹಿತರಿಗೆ ಗೊತ್ತುಂಟೋ ನನಗೆ ಗೊತ್ತಿಲ್ಲ, ಆದರೂ ಅಷ್ಟಾದರೂ ಮಾಡಿಸಬೇಕಾದದ್ದು ಕರ್ತವ್ಯ. ಆದ್ದರಿಂದ ಅಂತಹ ವಸಿಷ್ಠ ಅರುಂಧತಿಯನ್ನು ಸೇರುವ ಕಾಲದಲ್ಲಿ ಪಾಪಿಯೊಬ್ಬ ಹೋಗಿ ಆತನನ್ನು ಕೊಂದು ಅಂತಾದ್ರೆ ಅಂತ ಪಾತಕಿಗೆ ಬರುವ ಪಾಪ ನನಗೆ ಬರಲಿ. ನಿಮ್ಮ ಹತ್ರವೇ ಬರ್ತೇನೆ. ಇವನು ನಾನ್ ತಿಳಿದದ್ದು ಈಗಲಾದ್ರೂ ಹೋಗುತ್ತಾನೆ ಅಂತ ಈಗ ಯೋಚನೆ ಮಾಡುದು, ಎಷ್ಟು ಕೊಡ್ಬೇಕಪ್ಪ ಇವೆ ಹೋಗ್ಲಿಕ್ಕೆ ಅಂತ ಆಲೋಚನೆ. ಮತ್ತೆ ಇನ್ನ ಆಲೋಚನೆ ಮಾಡುವುದು ಬೇಡ, ನನಗೆ ಸಮಸ್ಯೆ ಆಗುವುದೇ ಇದು. ಯಾಕಂದ್ರೆ ಉಳಿದದ್ದು ಒಂದೇ. ಈಗ ನೀ ಯಾವಾಗ ಯೋಚನೆ ಮಾಡಬೇಕು ಆಗ ಮಾಡುವುದಿಲ್ಲ, ಕೊನೆಯಲ್ಲಿ ಒಂದು ಉಳಿದ ಮೇಲೆ ಯೋಚನೆ ಮಾಡುವುದು ಯಾಕೆ? ಅದೇ ಕೊನೆ ಅಲ್ವಾ? ಹೌದೌದು. ಹಾಗಾಗಿ ಮತ್ತೆ ಈ ಬಾಣ ಬಿಡುವಲ್ಲಿ ಯೋಚನೆ ಬೇಡ ಎಂಬುದಕ್ಕೆ ಕಾರಣ ಏನು? ಮುಂದೂ ಕೊಡಲಿಕ್ಕುಂಟು. ಉಂಟು ಅಂದ್ರೆ ಎಲ್ಲುಂಟು ಅಂತ ಕೇಳಬೇಡ, ಯಾಕಂದ್ರೆ ಕೃಷ್ಣಾವತಾರದ ಸಂಪೂರ್ಣ ಪುಣ್ಯವನ್ನು ಕೊಟ್ಟಿದ್ದೇನೆ. ಹೌದು. ಹಾಗಾದ್ರೆ ನಾವು ಹೋಗಬೇಕಾದ್ದು ಸ್ವಲ್ಪ ಹಿಂದ್ಗಡೆ. ತ್ರೇತಾಯುಗದಲ್ಲಿ ನಾನು ರಾಮನಾಗಿ ಜನಿಸಿದಾಗ ಸರಿ ಪಿತೃವಾಕ್ಯ ಪರಿಪಾಲಕನಾಗಿ ಭಕ್ತ ರಕ್ಷಕ ದೀಕ್ಷಾಬದ್ಧನಾಗಿ ಅಲ್ಲ ಏಕಪತ್ನಿ ವ್ರತಸ್ಥನಾಗಿದ್ದವ. ಆ ರಾಮಾವತಾರದಲ್ಲಿ ದರೆಯ ರಕ್ಕಸರನ್ನೆಲ್ಲ ಕೊಂದು ಭೂಭಾರವನ್ನ ಇಳುಹಿದಂತಹ ಯಾವೆಲ್ಲ ಪುಣ್ಯ ವಿಶೇಷಗಳುಂಟು ಅವೆಲ್ಲವನ್ನು ಈ ಬಾಣಕ್ಕೆ ಧಾರೆ ಏರುವುದರ ಒಟ್ಟಿಗೆ ಯಾಕೆ ಕೊಟ್ಟಿದ್ದೇನೆ? ಇವನು ಪಿತೃವಾಕ್ಯ ಪರಿಪಾಲಕ, ಏಕಾದಶಿ ವ್ರತನಿಷ್ಠ, ಏಕಪತ್ನಿ ವ್ರತಸ್ಥ. ಹೌದು. ಅವನಿಗೆ ಸಮಾನವಾದ ಪುಣ್ಯ ಬೇಕಾಗ್ತದೆ. ಹೌದು. ಅದನ್ನ ಧಾರೆ ಎರೆಯುವುದರೊಟ್ಟಿಗೆ ಆ ಬಾಣನ್ನ ಹೂಡುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುವುದರೊಟ್ಟಿಗೆ ಇದು ಫಲ ಕೊಡಬೇಕು ಅಂತ ಆದ್ರೆ ಇನ್ನೂ ವಿಶೇಷತೆ ಇದರಲ್ಲಿ ಬರಬೇಕು. ಏನದು? ಹಾಗಾಗಿ ಆದಿಯಲ್ಲಿ ಬ್ರಹ್ಮನನ್ನ, ಮಧ್ಯದಲ್ಲಿ ನಾನು, ಅಂತ್ಯದಲ್ಲಿ ಹರನನ್ನ ಆಹ್ವಾನಿಸಿ ಬಾಣದಲ್ಲಿ ಸ್ಥಿರಗೊಳಿಸಿದ್ದೇನೆ. ಹಾಗಾದ್ರೆ ಇವ ಹೋಗಬೇಕು ಅಂತ ಆದ್ರೆ ಹಿಂದಿನದ್ದು ಒಳಗಿರುವುದೆಲ್ಲ ತೆಗಿಬೇಕು ಅಂತ ಆಯ್ತಲ್ಲ. ಆದ್ರೆ ನೀವು ಎಷ್ಟು ಬೇಕೋ ತೆಗೆದು ಕೊಟ್ಟಿದ್ದೀರಿ. ಇಷ್ಟ ನನ್ನಿಂದ ಹೊರಲಿಕ್ಕೆ ಆಗೋದಿಲ್ಲ ದೇವ್ರೆ. ಅಲ್ಲ, ಬಾಣ ಹೊರುವುದಕ್ಕೆ ಬಲ ಕೊಡ್ತೇನೆ,
ಪುಣ್ಯ, ಹೌದು ಬಲ, ಹೌದು, 3 ಮೂರ್ತಿಗಳು. ಹೌದು. ಎಷ್ಟಾಯ್ತು? ಅಲ್ಲ ಬಾಳ ಆಯ್ತು ಈಗ. ಸದ್ಯಕ್ಕೆ 5 ಆಯ್ತು. ಈಗ ಮಾಡು. ಅಲ್ಲ ಈಗ ನನ್ನದು ಕೊನೆಯ ಬಾಣವು ಲೆಕ್ಕಕ್ಕಿದ್ರೆ 6 ಆಗುತ್ತದೆ. 6ಕ್ಕಾದ್ರೆ ಇವ ಹೋಗ್ತಾನಂತ ನಂಗೆ ಗೊತ್ತಿಲ್ಲ. ಈಗ ಇದನ್ನು 6 ಆಯ್ತು ಅಂತ ಆದ್ರೆ ಸಪ್ತಮ ದೈವ ಚಿಂತನ ನಾ ಇದ್ದೇನಲ್ಲ ಅಲ್ವಾ? ಬಿಡು, ಅವನಿಗೆ 6 ಅಂತ ಆದ್ರೆ ನನಗೆ 7 ಆದ್ರೂ ಅದು ಸಿಕ್ಕಿತ್ತೋ ಇಲ್ವೋ? ಆಶೀರ್ವಾದ ಮಾಡಿ. ಇದು ಎತ್ತಲಿಕ್ಕೆ ಆಗೋದಿಲ್ಲ ದೇವರು. ಭಗವಂತ ಶ್ರೀಕೃಷ್ಣ, ಖಂಡವಿಲ್ಲದ ಪುಣ್ಯ, ಅಖಂಡ ಪುಣ್ಯ ಶರದಿ ನೀನು. ನಾನು ಎಷ್ಟು ಸಿಗುತ್ತದೆ ಅಂತ ಬಂದವಲ್ಲ ಸ್ವಾಮಿ, ನಾವು ಮಾಡಿದ್ದಷ್ಟಕ್ಕೆ ತಕ್ಕೊಂಡು ಹೋಗುತ್ತೇವೆ ಅಂತ ಬಂದವರು. ಆದ್ದರಿಂದ ಜೀವನೊಬ್ಬ ಕರ್ಮ ಪ್ರಪಂಚದಲ್ಲಿ ಮಾಡಿದ ಪುಣ್ಯದ ಫಲ ಅವನಿಗೆ ಕೈವಲ್ಯ ಪದವಿಯನ್ನು ಕಾಣಿಸ್ತದೆ ಎನ್ನುವುದನ್ನು ತಿಳಿದೇ ಇವತ್ತು ರಣಕ್ಷೇತ್ರಕ್ಕೆ ನಾ ಎಲ್ಲರಿಂದ ಬೀಳ್ಕೊಂಡು ಬಂದವನಿದ್ದೇನೆ. ಹಾಗೆಂದು ಇವತ್ತು ನೀವು ರಾಮಾವತಾರದ ಪೂರ್ಣ ಪುಣ್ಯವನ್ನು ಕೊಟ್ಟಿದ್ದೀರಿ. ಸಾಮಾನ್ಯ ಪುಣ್ಯವೇ? ರಾಮ ನಲಿದಾಡಿದ ನೆಲಸ್ವಾಮಿ ಇದು. ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ಹಿಡಿದು ದಕ್ಷಿಣಾವರ್ತದ ಧನುಷ್ಕೋಟಿವರೆಗಿನ ಅಖಂಡ ಭರತ ಖಂಡ ಇದು ರಾಮರಾಜ್ಯ, ರಾಮ ಜನ್ಮಭೂಮಿ. ಅಂತ ಪುಣ್ಯಾತ್ಮನ ನೆಲದಲ್ಲಿ ಅನ್ನ ತಿನ್ನುತ್ತೇವೆ ಅಂತ ಆದ್ರೆ ನಾವು ಧನ್ಯರು ಧನ್ಯರು ಧನ್ಯರು. ಅಂತ ಪುಣ್ಯ ಭೂಮಿಯಲ್ಲಿ ಉದಿಸಿದಂತಹ ಆದರ್ಶ ಪುರುಷೋತ್ತಮನ ಪುಣ್ಯ ಇದನ್ನು ಹೊತ್ತು ಬರುವಂತಹ ಈ ಮಾರ್ಕಣವನ್ನು, 3 ಮೂರ್ತಿಗಳ ಆಹ್ವಾನ ಇರುವಂತಹ ಮಾರ್ಕಣವನ್ನು ಖಂಡಿಸಿಯೇ ಖಂಡಿಸ್ತೇನೆ. ಖಂಡಿಸುವುದಕ್ಕೆ ಮುಂಚೆ ನನ್ನೊಳಗೊಂದು ಜಿಜ್ಞಾಸೆ ಉಂಟು. ಖಂಡವಿಲ್ಲದ ಪುಣ್ಯವನ್ನು ತುಂಡು ಮಾಡುವುದಕ್ಕಾಗುತ್ತದೆಯೇ? ತುಂಡು ತುಂಡಾಗಿ ನೀ ಕೊಡುತ್ತಿದ್ದಾದ್ರೆ ನಿನ್ನನ್ನು ಪುಣ್ಯ ಶರದಿ ಅಂತ ನಾವು ಕೊಂಡಾಡಿದವರು. ಜಲದಿಯ ನೀರಿಗೆ ಕಡಿದರೆ ಅದು ಒಂದಾಗುವುದು ಬಿಟ್ರೆ ಬೇರೆ ಬೇರೆ ಆಗುತ್ತದೆಯೇ? ಹಾಗಿದ್ರೆ ಬೇರೆ ಬೇರೆ ಮಾಡಿ ನೀನು ಕೊಡ್ತಿಂತಾದ್ರೆ ಇದನ್ನು ಸೂರೆಗೊಂಡವ ಅಂತ ಬೇಕಾಗುತ್ತದೆ. ಅವನಿಗೆ ಕೊಟ್ಟಿದ್ದಿ, ನಾನು ಕತ್ತರಿಸಿದ್ದೇನೆ. ಎಲ್ಲಿಗೆ ಹೋಗುತ್ತದೆ ಅಂತ ನನಗೂ ಗೊತ್ತಿಲ್ಲ. ಆದ್ದರಿಂದ ಸೂರೆಗೊಂಡವ ನಾನೋ ನರನೋ? ಸುಮ್ಮನೆ ಹುಡುಗ ದುಡಿದಿದ್ದಾನೆ, ಕೊಂಡಾಡದಿರೈ ಬರಿದೆ. ಸುಮ್ಮನೆ ಅವಷ್ಟು ಮಾಡಿದ್ದಕ್ಕೆ ಕೊಡುವ ಅಂತ ಪ್ರಾಮಾಣಿಕವಾಗಿ ನೀ ಕೊಡಬೇಡ. ನೀ ಕೊಡುವುದಿದ್ರೆ ಪ್ರಾಮಾಣಿಕವಾಗಿ ಕೊಡು. ಯಾವುದನ್ನು ಕೊಡು? ಉತ್ತರ ಕೊಡು. ಯಾರು ಸೂರೆಗೊಂಡವರು? ಪ್ರಶ್ನೆಗೆ ಉತ್ತರ ಸಿಗಬಹುದೇ? ಪ್ರಶ್ನೆ ಹುಟ್ಟಿಕೊಡುವುದು ತಪ್ಪು ಅಂತ ನಾ ಹೇಳುವುದಿಲ್ಲ. ಆದ್ರೆ ಯೋಚನೆ ಮಾಡು, ನೀನು ಮುಮುಕ್ಷು ಅಂತ ಹೇಳಿಕೊಂಡಿದ್ದಿ. ಬೇಕಾದ್ದು ಪಾರಮಾರ್ಥಿಕವಾದಂತಹ ಜಯ, ನಿಜ. ಕೈವಲ್ಯವನ್ನೋ ಸಾಹಿತ್ಯವನ್ನೋ ಪಡೆಯಬೇಕು ಅಂತ ಆದ್ರೆ ಮತ್ತೆ ಲೋಕದ ಕುರಿತಾಗಿ ಚಿಂತನೆ ಇರಬಾರದು. ಸತ್ಯ. ಹಾಗೆ ನೋಡಿದರೆ ಪುಣ್ಯ ವಿಶೇಷ ಉಂಟು ಅಂತಾದ್ರೂ ಮರುಹುಟ್ಟುಂಟು, ಪಾಪ ಉಂಟು ಅಂತಾದ್ರೂ ಮರುಹುಟ್ಟುಂಟು. ನಿಜ. ಪುಣ್ಯದ ಬಗ್ಗೆ ಯೋಚನೆ ಬೇಡ. ನಿನ್ನದ್ದಾದಂತಹ ಸಾಧನೆಯನ್ನ ಸಾಧಿಸಿಕೊಳ್ಳುವಲ್ಲಿ ನೀ ಮುಂದಾಗಬೇಕು ಅಂತ ಆದ್ರೆ ಅದರ ಫಲ ಏನು ಎತ್ತ ಅಂತ ಗೊತ್ತಾಗಬೇಕು ಅಂತ ಆದ್ರೆ ಅವ ಬಾಣ ಬಿಡ್ಲಿಕ್ಕಿದ್ದಾನಲ್ಲ, ಈ ಬಾಣ ಮಾತೆ ಮಗ ಅಂತ ಕರೆಯುವುದಕ್ಕಿಲ್ಲ, ಅಪ್ಪ ಸುತ ಅಂತ ಒಪ್ಪುವುದಕ್ಕಿಲ್ಲ, ಚಿಕ್ಕಪ್ಪಂದಿರು ಅಣ್ಣನ ಮಗ ಅಂತ ಕೊಂಡಾಡುವುದಕ್ಕಿಲ್ಲ, ತಂಗಿ ಅಣ್ಣ ಅಂತ ಕರೆಯುವುದಕ್ಕಿಲ್ಲ, ಸತಿ ಪ್ರಭಾವತಿ ಪತಿ ಅಂತ ಒಪ್ಪುವುದಕ್ಕಿಲ್ಲ, ಚಂಪಕಾವತಿಯ ಪ್ರಜೆಗಳ ಯುವರಾಜ ಅಂತ ನಂಬುವುದಕ್ಕಿಲ್ಲ, ನಾ ನಂಬಿದ ನೀನು ಭಕ್ತ ಅಂತ ಒಪ್ಪುವುದಕ್ಕಿಲ್ಲ. ಕಡಿದೆ ಕಡಿಯುತ್ತೇನೆ. ಒಂದು ವೇಳೆ ಕಡಿಯಲಾಗದೆ ಹೋದರೆ ಕ್ಷೇತ್ರ ಲೋಕದಲ್ಲಿ ಶಿವರಾತ್ರಿಯ ಪರ್ವ ಕಾಲ,
ಶಿವ ಅರ್ಚನೆಗೆ ಸೂಕ್ತ ಕಾಲ ಅಂತ ತಿಳಿದವ ನಾನು. ಶಿವರಾತ್ರಿಯ ಪರ್ವ ಕಾಲದಲ್ಲಿ ಕಾಶಿ ಪುಣ್ಯ ಕ್ಷೇತ್ರದಲ್ಲಿ ಅಗವಿನಾಶಿನಿಯಾದ ಗಂಗೆಯಲ್ಲಿ ಬಿಂದು ಪರಮ ಶಿವ ಭಕ್ತನೊಬ್ಬ ಏಕಬಿಲ್ವಂ ಶಿವಾರ್ಪಣಂ ತ್ರೈಜನ್ಮ ಪಾಪ ಸಂಹಾರಣಂ ಎಂಬ ಹಾಗೆ ಶಿವನನ್ನು ಅರ್ಚಿಸುವ ಕಾಲದಲ್ಲಿ ಪಾತಕಿಯೊಬ್ಬ ಹೋಗಿ ಅವನಿಗೆ ಎಡಗಾಲಿಗೆ ಹೋದರೆ ಅಂತಹ ಪಾತಕಿಗೆ ಬರುವ ಪಾಪ ನನಗೆ ಬರಲಿ. ಈ ಬಾಣ ಕೃಷ್ಣಾರ್ಪಣ. ಜಲ ಜಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತನ ಪದುಳಗೆ ಕೃಷ್ಣ ಕೃಷ್ಣ ಕಂಡೇ ಅಲ್ಲ ಇವ ಸುಧನ್ವ ನಿನ್ನ ಹಾಗೆ ಅಂತ ನೀ ಭಾವಿಸಿದೆ. ಹೋಗುವಾಗಲೂ ಅವನದ್ದೇನು ಅಂತ ತೋರಿಸಿ ಹೋದ ಎನ್ನುವುದು ಸ್ಪಷ್ಟ ಆಯ್ತು. ಯಾಕೆ ಹೇಳು, ನೀನು ಸುಧನ್ವನೇ, ಹೌದು, ಶ್ರೇಷ್ಠವಾದ ಧನುಸ್ಸನ್ನು ಹಿಡಿದವ. ಆದರೆ ಧನುರ್ಧಾರಿಯಾಗಿ ಶ್ರೇಷ್ಠತೆಯನ್ನ ಮೆರೆಯುವಲ್ಲಿ ಅಲ್ಲ, ಧನುರ್ಧಾರಿಯಾದವ ಬದುಕಿನ ಶ್ರೇಷ್ಠತೆಯನ್ನ ಕಂಡುಕೊಳ್ಳುವುದು ಹೇಗೆ ಅಂತ ಕಾಣಿಸುವಲ್ಲಿ ಅವ ಸುಧನ್ವನಾದ. ಆ ನಿಟ್ಟಿನಲ್ಲಿ ಅವ ಶ್ರೇಷ್ಠ ಭಕ್ತ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಎಂಬುದಕ್ಕೆ ಸಾಕ್ಷಿ. ಸರಿ, ನೀವಿಟ್ಟಂತಹ ಬಾಣ ಮಧ್ಯಮದಲ್ಲಿ ತುಂಡರಿಸಲ್ಪಟ್ಟರೂ ಸಹಿತ ತುದಿಯ ಭಾಗ ಹೋಗಿ ಕಂಠವನ್ನ ಕಡಿದಾಗ ದೇಹದಿಂದ ಬೇರ್ಪಟ್ಟ ರುಂಡವು ನನ್ನ ನಾಮೋಚ್ಚರಣೆಯನ್ನೇ ಮಾಡುತ್ತಾ ನಭಕ್ಕೆ ಚಿಮ್ಮಿದ್ದು ಬಂದು ನನ್ನ ಪಾದತಲ ಸೇರಿತು. ಸರಿ, ಅದನ್ನೇನೋ ರಥನಲ್ಲಿಟ್ಟು ಕಳುಹಿದ್ದಾಗಿದೆ. ಹಾಗಂತ ಇಲ್ಲಿಗೆ ಪ್ರಕರಣ ಮುಗಿಯಿತು ಅಂತ ಭಾವಿಸುವುದು ಬೇಡ. ಯಾಕೆ, ಭಕ್ತ ಸುಧನ್ವ ಅವನ ಶ್ರೇಷ್ಠತೆ ಏನುವುದನ್ನು ಕಾಣುವ ಸಲುವಾಗಿ ಅದು ಶಿವನ ಗಣಗಳು ಬಂದು ಅವನ ರುಂಡವ ತೆಗೆದುಕೊಂಡು ಹೋದ್ರಲ್ಲ, ರುಂಡಮಾಲೆಗೆ ಸೇರಿತು ಸೇರಿಸುವ ಸಲುವಾಗಿ ಹರನಿಗೆ ನನ್ನ ಮೇಲೆ ಪ್ರೀತಿ, ಹಾಗಾಗಿ ನನ್ನ ಭಕ್ತರ ವೃಂದವನ್ನು ಸೇರಿಸಿಕೊಂಡ. ಆದ್ರೆ ಇನ್ನು ಮುಂದೆ ಹಂಸಧ್ವಜನೆ ಮುಳಿದು ಬಂದ ಅಂತ ಆದ್ರೆ ಖಂಡಿತವಾಗಿ ಯುದ್ಧವನ್ನು ನಿನ್ನಿಂದ ಮಾಡ್ಲಿಕ್ಕಾಗುವುದಿಲ್ಲ. ನಿನ್ನಿಂದ ಏನು, ನನ್ನಿಂದಲೂ ಆಗುವುದಿಲ್ಲ. ಸರಿ, ಬ್ರಹ್ಮದೇವ ಸೃಷ್ಟಿಯನ್ನ ಪ್ರಾರಂಭದಿಂದ ಪ್ರಾರಂಭಿಸಬೇಕಾದಿತ್ತು. ಹಾಗಾಗಿ ಅಷ್ಟಾಗುವುದರೊಳಗೆ ನಾನೇ ಆತನಿಗೆ ದರ್ಶನವನ್ನ ಇತ್ತು ಕುದುರೆಯನ್ನ ಬಿಡುವಂತೆ ಕಪ್ಪ ಕಾಣಿಕೆಗಳನ್ನು ಕೊಡುವಂತೆ ಮನವೊಲಿಸ್ತೇನೆ. ಈ ಮೂಲಕವಾಗಿ ಲೋಕದಲ್ಲಿ ಯಾವತ್ತೂ ಉಳಿಯುವಂಥದ್ದು ಕೀರ್ತಿ, ಒಳಿಯುವುದು ಕಾಯ. ಆ ಸತ್ಕೀರ್ತಿಯನ್ನ ಗಳಿಸುವ ಸಲುವಾಗಿ ಸಾಯುವವರೆಗೂ ಮನುಷ್ಯರಾದವರು ಸತ್ಕರ್ಮಗಳನ್ನ ಮಾಡುವಂತಾಗಲಿ ಎಂಬುದಾಗಿ ಆಶಿಸುತ್ತಾ ಲೋಕ ಸಮಸ್ತ